मंगलम भगवान वीरो मंगलम गौतमो गणे मंगलम कुंद कुंदाद्यो जैन धर्मोस्तु मंगलम सर्वमंगल मांगल्यम सर्वकल्याणकारकम प्रधानां सर्वधर्माणां जैनं जयतु शासनं वन्दे विद्यादिसागरम्। बोलिए आनंदान सिद्ध परमेश्वर भगवान की 24 तीर्थंकर भगवान की, भगवान श्री वासुपूज्य भगवान की, 10 लक्षण धर्म की, षोडश कारण भावना की, संत श्रमणी आचार्य भगवान श्री विद्यासागर जी महामुनि राज की, परम पूज्य अक्षय सागर जी नेमी सागर जी महामुनि राज की, समस्त आचार्य संघ की। ಇವತ್ತಿನ ದಿನ ಸ್ವಲ್ಪ ಭಾವನೆ ಹೇಳಬೇಕಂದ್ರೆ ಸ್ವಲ್ಪ ಯಾವ ಭಾವನೆ ಮಾಡಿದ್ವಿ? ಅರ್ಹತ್ ಭಕ್ತಿ ಭಾವನೆ. ಯಾವುದು? ಅರ್ಹತ್ ಭಕ್ತಿ ಭಾವನೆಯನ್ನ ಹೇಳಿದ್ದಾರೆ. ಹೇಗೆ ಹೇಳಿದ್ರೆ, ಶಾಸ್ತ್ರದಲ್ಲಿ ಹೇಳ್ತಾರೆ ಪೂರ್ವಾಚಾರ್ಯರು, ಭಾವನಾ ಭವನಾಶಿನಿ. ನಮ್ಮ ಭಾವನೆ ಎಷ್ಟು ಉತ್ಕೃಷ್ಟವಾಗಿದೆ ಅಷ್ಟು ನಮ್ಮ ಕರ್ಮ ನಿರ್ಜರಕ್ಕೆ ಕಾರಣ ಆಗಿರುತ್ತೆ. ಹೇಗೆ ಭಾವನೆ ಅಥವಾ ಭಕ್ತಿ, ಅರ್ಹತ್ ಭಕ್ತಿ ಅಂದ್ರೆ ಏನ್ ಹೇಳಿದ್ರೆ ಅಂದ್ರೆ ಪೂಜ್ಯೇಶು ಅನುರಾಗೋ ಭಕ್ತಿ. ಅಂದ್ರೆ ಯಾವ ಪೂಜ್ಯ ಅಥವಾ ಶ್ರೇಷ್ಠ ಪುರುಷರಲ್ಲಿ ನಾವು ಅವರ ಗುಣಗಳ ಬಗ್ಗೆ ಏನು ಅನುರಾಗವನ್ನು ಇಡ್ತೇವೆ ಅದಕ್ಕೇನಂದ್ರೆ ಭಕ್ತಿ ಅಂತ. ಎಲ್ಲಿ ಅವರ ಗುಣಗಳ ಬಗ್ಗೆ ಏನು ಅನುರಾಗ ನೀಡ್ತಾರೆ ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಈ ತತ್ವಾರ್ಷದ ಗ್ರಂಥದಲ್ಲಿ ಮಂಗಳಚರಣ ಏನ್ ಹೇಳಿದ್ದಾರೆ? ಮೋಕ್ಷ ಮಾರ್ಗಸ್ಯ ನೇತಾರಂ ಬೇತಾರಂ ಕರ್ಮ ಭೂಭೃತಾಂ ಜ್ಞಾತಾರಂ ವಿಶ್ವತತ್ವಾನಂ ಒಂದೇ ತದ್ಗುಣ ಲಭ್ಯತೆ. ಯಾಕೆ ಭಕ್ತಿ ಮಾಡಿದವರು? ಮೋಕ್ಷ ಮಾರ್ಗದ ಯಾರು ನೇತಾರರು? ನೇತಾರರು ಮುಖ್ಯವಾದಂತರು ಯಾರಿರ್ತಾರೆ? ತೀರ್ಥಂಕರರು ಅವರು ಇರ್ತಾರೆ. ಅವರು ಮೋಕ್ಷ ಮಾರ್ಗದ ನೇತಾರರು. ಮೋಕ್ಷ ಮಾರ್ಗಸ್ಯ ನೇತಾರಂ ಬೇತಾರಂ ಕರ್ಮ ಗೋಭೃತ. ಏನನ್ನು ಬೇತಾರಂ ಅಂದ್ರೆ ಭೇದ ಮಾಡುವುದು ಅಥವಾ ಡಿವೈಡ್ ಒಂದು ನಾಶ ಮಾಡುವುದು. ಯಾವ್ದನ್ನ? ಕರ್ಮ ಭೂಭೃತ. ಕರ್ಮ ರೂಪಿ ಏನಿದೆ ದೊಡ್ಡ ಭೂಭೃತ ಅಂದ್ರೆ ದೊಡ್ಡ ಗುಡ್ಡ ಬೆಟ್ಟ. ಕರ್ಮ ರೂಪಿ ದೊಡ್ಡ ಬೆಟ್ಟವನ್ನು ಯಾರು ನಾಶ ಮಾಡಿರುತ್ತಾರೆ? ಧರ್ಮದ ನೇತಾರರು ಮತ್ತು ಯಾರು ಕರ್ಮರೂಪಿ ದೊಡ್ಡ ಬೆಟ್ಟವನ್ನ ನಾಶ ಮಾಡಿರ್ತಕ್ಕಂಥವ್ರು ಕರ್ಮ ಭೂಭೃತ. ಜ್ಞಾತಾರಂ, ಜ್ಞಾತಾರಂ ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳಲ್ಲಿ ಮುಖ್ಯವಾದಂಥವರು, ಶ್ರೇಷ್ಠ ಆದಂಥವರು. ಜ್ಞಾತಾರಂ ವಿಶ್ವತತ್ವಾನಾಂ, ಯಾವ್ದು ಜ್ಞಾತಿಗಳಿದ್ದಾರೋ? ವಿಶ್ವದ ಎಲ್ಲಾ ತತ್ವಗಳನ್ನ ತಿಳಿದಂತವರು, ಹಾಗೆ ನೋಡ್ತಕ್ಕಂಥ ಶಕ್ತಿ ಉಳ್ಳವರು. ಅಂತಹ ತೀರ್ಥಂಕರರು ಜ್ಞಾತಾರಂ ವಿಶ್ವತತ್ವಾನ ಒಂದೇ ತದ್ಗುಣ ಲಭ್ಯತೆ. ಯಾಕೆ ನಮಸ್ಕಾರ ಮಾಡಿದೆ? ಅವರಲ್ಲಿರ್ತಕ್ಕಂಥ ಗುಣಗಳಿಗೆ ನಾನು ನಮಸ್ಕಾರ ಮಾಡಿದ್ದೇನೆ. ಒಂದೇ ತದ್ಗುಣ ಲಭ್ಯತೆ. ಅವರ ಗುಣಗಳು ನನಗೆ ಪ್ರಾಪ್ತವಾಗಲಿ ಎಂದು ನಾನು ಅವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ತತ್ವಾರ್ಷದ ಮಂಗಲಾಚರಣೆಯಲ್ಲಿ ಹೇಳಿರುತ್ತಾರೆ. ಯಾಕಂದ್ರೆ ನಾವು ಭಕ್ತಿ ಎಲ್ಲಿ ಮಾಡಬೇಕು? ಅವರ ಗುಣಗಳ ಮೇಲೆ ಭಕ್ತಿ ಮಾಡಬೇಕು. ಹೇಗೆ ಭಕ್ತಿ ಹೇಳಿದರೆ ಅನುರಾಗ, ಗುಣಗಳ ಬಗ್ಗೆ ಅನುರಾಗ ಅಂದ್ರೆ ನಮ್ಮದನ್ನಂತ ಭಾವನೆ ಇರಬೇಕು. ಅದಕ್ಕೆ ಅನುರಾಗ. ಈ ತೀರ್ಥಂಕರು ನಮ್ಮವರು, ಅವರ ಬಗ್ಗೆ ಅವರಲ್ಲಿರುವಂತಹ ಗುಣಗಳು ನಮ್ಮದಾಗಬೇಕು. ಆಗ ನಮ್ಮದಾದಾಗ ನಾವು ಅವರಂತೆ ಆಗ್ಲಿಕ್ಕೆ ಸಾಧ್ಯ. ಹಾಗೆ ಸಂಸಾರ ಅನುರಾಗ ಆಯ್ತು. ಏನಾಯ್ತು? ಒಂದು ಎರಡು ತರ ಅನುರಾಗ ಇರುತ್ತೆ. ಒಂದು ಸಂಸಾರೇಶ ಅನುರಾಗ, ಹಾಗೆ ಪೂಜ್ಯ ಪುರುಷ ಅವರಲ್ಲಿ ಅನುರಾಗ. ಸಂಸಾರದಲ್ಲಿ ಅನುರಾಗ ಆದ್ರೆ ಸಂಸಾರ ಕಳ್ಕೊಂತ ಹೋಗುತ್ತೆ. ಹಾಗೆ ಪೂಜ್ಯ ಪುರುಷರಲ್ಲಿ ನಾವು ಅನುರಾಗ ಮಾಡಿದ್ರೆ ನಮ್ಮ ಕರ್ಮಕ್ಷಯ ಆಗ್ತಾ ನಾವು ಮುಂದೆ ಹಾಗೆ ಸಾಕ್ತೇವೆ. ಹಾಗೆ ತೀರ್ಥಂಕರ ಬಗ್ಗೆ ಭಕ್ತಿ ಮಾಡಿದ್ರೆ ನಮ್ಗೆ ಹೇಗೆ ಕರ್ಮ ನಿರ್ಜರ ಆಗುತ್ತೆ ಅನ್ನೋದ್ರ ಬಗ್ಗೆ ದರ್ಶನ ಪಾಠದಲ್ಲಿ ಹೇಳಿದ್ದಾರೆ ನೋಡಿ. ತೀರ್ಥಂಕರ್ ಯಾರು ಅಂತ ಕೇಳಿದಾಗ ಭಗವಂತರು ಯಾರು ಅದಕ್ಕೆ ಮೊದಲನೇ ಸೂತ್ರದಲ್ಲಿ ಹೇಳಿದ್ದಾರೆ,
ಏನು ದರ್ಶನಂ ದೇವ ದೇವಶ್ಯ, ಯಾರವರು ದೇವತೆಗಳಿಂದ ಪೂಜಿಸಲ್ಪಟ್ಟಂತವರು. ಸಾಮಾನ್ಯ ದೇವರು ಬೇರೆ, ಅವ್ರಿಗೆ ದೇವ ಅಂತ ಹೇಳ್ತಾರೆ, ಯಾರು ಸ್ವರ್ಗದಲ್ಲಿರುವಂತವರಿಗೆ ದೇವ ಅಂತಾರೆ. ಆದ್ರೆ ನಮ್ಮ ತೀರ್ಥಂಕರು ದೇವ ದೇವಶ್ಯ, ಆ ಎಲ್ಲಾ ದೇವತೆಗಳಿಂದ ಪೂಜಿಸಲ್ಪಟ್ಟಂತಹ ದೇವರಿದ್ದಾರೆ. ದರ್ಶನಂ ದೇವದೇವಶ್ಯ ದರ್ಶನಂ ಪಾಪನಾಶನಂ, ಅಂದ್ರೆ ಆ ಯಾರು ತೀರ್ಥಂಕರನ್ನ ದರ್ಶನ ಮಾಡ್ತಾರೆ ಅದರಿಂದ ಪಾಪವನ್ನು ನಾಶ ಆಗ್ತದೆ. ನೋಡಿ ಎಷ್ಟೊಂದು ಶಕ್ತಿ ಇದೆ ಅವರಲ್ಲಿ. ನಾವು ಮಾತ್ರ ದರ್ಶನ ಮಾಡಿದ ತಕ್ಷಣ ಇದರಲ್ಲಿ ಬರುತ್ತೆ ನಿದತ್ತಿ ನಿಕಾಚಿತ್ ಕರ್ಮ ಅಂತ ಹೇಳಿರುತ್ತೆ. ಅಂದ್ರೆ ಅದು ಯಾವುದರಿಂದ ನಾಶ ಆಗೋದಿಲ್ಲ, ಕೇವಲ ಏನು ತೀರ್ಥಂಕರ ದರ್ಶನವನ್ನ ಭಕ್ತಿಯಿಂದ ಮಾಡಿದಾಗ ನಾಶ ಆಗುತ್ತೆ. ಯಾಕೆಂದ್ರೆ ನಿದತ್ತಿ ನಿಗಾಚಿತ್ ಕರ್ಮ ಅಂತ ಹೇಳ್ತಾರೆ. ಅದಕ್ಕೆ ಧವಲ ಗ್ರಂಥದಲ್ಲಿ ಬರೆದಿದ್ದಾರೆ, ನಿದತ್ತಿ ನಿಗಾಚಿತ್ ಕರ್ಮ ನಾಶ ಆಗಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಯಾವ ಶ್ರಾವಕನು ಅಥವಾ ಯಾವ ಮನಿಯಾಗಿ ಯಾರೇ ಇರಲಿ ಅವನು ಭಕ್ತಿಯಿಂದ ಅವರನ್ನ ನಮಸ್ಕಾರ ಮಾಡ್ತಾನೆ ಪ್ರತಿದಿನ, ಅವನ ಎಲ್ಲ ಕರ್ಮಗಳು ನಾಶ ಆಗ್ತದೆ. ಅದಕ್ಕೆ ಪ್ರತಿದಿನ ಶ್ರಾವಕರಿಗೆ ಹೇಳಿದ್ದಾರೆ, ಪ್ರತಿದಿನ ಜಿನೇಂದ್ರ ಭಗವಂತ ದರ್ಶನ ಮಾಡಲೇಬೇಕು. ಯಾಕಂದ್ರೆ ಅವನ ಹಿಂದಿನಿಂದ ಎಷ್ಟು ಮಾಡಿರ್ತಕ್ಕಂಥ ಪಾಪಗಳನ್ನ ಅದೇ ನೀವು ಬೇರೆ ಸಮಾಜದಲ್ಲಿ ಹುಡ್ಕೊಂಡಿದ್ರೆ ನೀವು ದರ್ಶನ ಮಾಡೋದಿಲ್ಲ. ಜೈನದಲ್ಲಿ ಹುಡ್ಕೊಂಡ್ರಿ, ನಿಮ್ಗೆ ಹಕ್ಕಿದೆ ದರ್ಶನ ಮಾಡಕ್, ಒಳಗೆ ಹೋಗಿ ದರ್ಶನ ಮಾಡಕ್ ಹಕ್ಕಿದೆ. ಆ ರೀತಿಯಾಗಿ ಜೈನದಲ್ಲಿ ಹುಡ್ಕೊಂಡು ನಾವು ಪ್ರತಿದಿನ ಶ್ರೀ ಜಿನೇಂದ್ರ ಭಗವಂತರ ದರ್ಶನ ಮಾಡಬೇಕು. ಹೌದು, ಬೇರೆ ಇದರಲ್ಲಿ ಪೂಜೆ ಮಾಡೋ ಹಕ್ಕಿಲ್ಲ, ಜೈನ ಧರ್ಮದಲ್ಲಿ ಪೂಜೆ ಮಾಡುವಂತ ಹಕ್ಕಿದೆ. ಭಗವಂತರಿಗೆ ಅಷ್ಟವಿಧಾರ್ಚನೆ ಮಾಡುವಂತ ಹಕ್ಕಿದೆ. ಹಾಗೆ ದರ್ಶನಂ ದೇವದೇವಶ್ಯ ದರ್ಶನಂ ಪಾಪನಾಶನ, ದರ್ಶನ ಮಾಡಿದ್ರೆ ಏನೇನು ಮತ್ತೆ ಮುಂದೆ ಹೇಳ್ತಾರೆ ಸ್ವರ್ಗ ಸೋಪಾನ, ಅಂದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಒಂದು ಸೋಪಾನ ಅಂದ್ರೆ ಸೀಡಿ ಅಥವಾ ಮೆಟ್ಟಿಲಿದ್ದ ಹಾಗೆ. ಅದು ಯಾವುದು ಜಿನೇಂದ್ರ ಭಗವಂತರ ದರ್ಶನ ಮಾಡುವಂಥದ್ದು. ಹಾಗೆ ಅಷ್ಟೇ ಅಲ್ಲ, ದರ್ಶನ ಮೋಕ್ಷ ಸಾಧನ ಅಂತ ಹೇಳಿದ್ದಾರೆ. ದರ್ಶನ ಜಿನೇಂದ್ರ ಭಗವಂತರ ಅರ್ಹಂತ ಭಗವಂತರ ಭಕ್ತಿ ಏನಿದೆ ನಮಗೆ ಮೋಕ್ಷವರೆಗೆ ತಲುಪಿಸುವಂತದ್ದಿದೆ. ಹಾಗೆ ನಂತರ ಮುಂದೆ ದರ್ಶನೇನ ಜಿನೇಂದ್ರಾಣ ಸಾಧುನ ಮುಂದನೇನ ಚ ನ ಚಿರಂ ತಿಷ್ಠತೆ ಪಾಪಂ ಛಿದ್ರಹಸ್ತೆ ಯಥೋದಕಂ. ಯಾರ ದರ್ಶನೇನ ಜಿನೇಂದ್ರಾಣ ಅಂದ್ರೆ ಜಿನೇಂದ್ರ ಭಗವಂತರ ದರ್ಶನದಿಂದ ಹಾಗೂ ಸಾಧು ಸಂತರನ್ನ ನಮಸ್ಕರಿಸುವುದರಿಂದ ಏನಾಗುತ್ತೆ, ಒಂದನೇನ ಚ ನ ಚಿರಂ ತಿಷ್ಠತೆ ಪಾಪಂ, ಅಂದ್ರೆ ನಾವು ಮಾಡಿರ್ತಕ್ಕಂಥ ಪಾಪವು ಸ್ಥಿರವಾಗಿ ನಿಲ್ಲುವುದಿಲ್ಲ. ನ ಚಿರಂ ತಿಷ್ಠತೆ, ನ ಅಂದ್ರೆ ಇಲ್ಲ, ಚಿರಂ ಅಂದ್ರೆ ಶಾಶ್ವತವಾಗಿ ನಿಲ್ಲುವುದಿಲ್ಲ. ಯಾವುದು ಪಾಪಂ. ಹೇಗೆ ಛಿದ್ರಹಸ್ತೆ ಯಥೋದಕಂ, ಅಂದ್ರೆ ನಮ್ಮ ಎರಡು ಕೈಗಳನ್ನು ಹೀಗೆ ಜೋಡಿಸಿಕೊಂಡು ಅದರೊಳಗೆ ನೀರು ಇಟ್ಕೊಂಡು ಎಷ್ಟು ತನಕ ಇರುತ್ತೆ, ಒಂದು 5 ನಿಮಿಷ ಇಟ್ಕೊಂಡ್ರೆ ಕಷ್ಟ. 5 ನಿಮಿಷ ಇಟ್ಕೊಂಡ್ರೆ ಕಷ್ಟ, 5 ನಿಮಿಷ ನಂತರ ಅದೆಲ್ಲ ಕೆಳಗೆ ಬಿದ್ದು ಹೋಗುತ್ತೆ. ಅದೇ ಪ್ರಕಾರ ನಾವು ಜಿನೇಂದ್ರ ಭಗವಂತರ ಭಕ್ತಿ ಮಾಡುವುದರಿಂದ, ಮನಿಗಳಲ್ಲಿ ಭಕ್ತಿ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ಕರ್ಮಗಳು ನಾಶವಾಗಿ ಹೋಗುತ್ತವೆ. ಎಷ್ಟೊಂದು ಸುಲಭ ಇದೆ ನೋಡಿ, ಇದರಲ್ಲಿ ಏನು ನಮ್ಮ ಪರಿಶ್ರಮ ಇಲ್ಲ. ಏನ್ ಪರಿಶ್ರಮ ಇದೆ? ಮನಸ್ಸು, ಭಕ್ತಿ, ಅನುರಾಗ. ತೀರ್ಥಂಕರಲ್ಲಿ ನಮಗೆ ಅನುರಾಗ ಬೇಕು, ಹಾಗೆ ಅವರಲ್ಲಿ ಭಕ್ತಿ ಬೇಕು. ಇದೇ ಮುಖ್ಯ ನೋಡಿ. ಇದಕ್ಕಂದ್ರೆ ಸಮ್ಯಕ್ ದರ್ಶನ. ಏನಂತಾರೆ? ಸಮ್ಯಕ್ ದರ್ಶನ. ತೀರ್ಥಂಕರು ನಮ್ಮ ಒಂದು ಕಲ್ಯಾಣಕ್ಕೆ ಕಾರಣ ಅಂತ ಹೇಳಿ ಅವರಲ್ಲಿ ನೋಡಿ ದೇವರು ಪೂಜೆ ಮಾಡ್ತಾರೆ. ಎಷ್ಟು ಪ್ರಕಾರದಿಂದ ಮೊನ್ನೆ ಹೇಳಿದ ಸಂಭಾಷಣೆಯಲ್ಲಿ ದೇವತೆಗಳು 4 ಪ್ರಕಾರ ಇರ್ತವೆ: ಭವನವಾಸಿ, ಪೆಂತರವಾಸಿ, ಜ್ಯೋತಿಷ್ಕವಾಸಿ ಮತ್ತು ಕಲ್ಪವಾಸಿ. ಭವನವಾಸಿ ಅಂದ್ರೆ ಈ ಭವನಗಳಿರ್ತವೆ, ಅವರದು ಒಂದು ಭವನಗಳಿರ್ತವೆ. ಅಂದ್ರೆ ಈಗ ವಿಜಯಪುರದಲ್ಲಿ ಅದ ದೊಡ್ಡ ದೊಡ್ಡ ಗುಡ್ಡಗಳಿದ್ದಾವೆ, ಅಲ್ಲೆಲ್ಲ ಭವನಗಳಿದ್ದಾವೆ. ನೀಚೆ ಪಾತಾಳದಲ್ಲಿ ಭವನಗಳಿದ್ದಾವೆ, ಮಧ್ಯಲೋಕದ ಕೆಲ ಕಡೆ ಅವರ ಭವನಗಳಿದ್ದಾವೆ. ಆತರ ಅಲ್ಲಿ ಭವನಗಳಲ್ಲಿ ಯಾರು ವಾಸ ಮಾಡ್ತಾರೆ ಅವ್ರಿಗೆ ಭವನವಾಸಿ ಅಂತ ಹೇಳ್ತಾರೆ. ಹಾಗೆ ಜ್ಯೋತಿಷ್ಕವಾಸಿ ಅಂದ್ರೆ ನಮಗೆ ಸೂರ್ಯ ಕಾಣ್ತಾನೆ, ಚಂದ್ರಮ ಕಾಣ್ತಾನೆ, ಅದೇ ರೀತಿ ಅನೇಕ ಪ್ರಕಾರ ಗ್ರಹಗಳಿದ್ದಾವೆ. ಆ ಗ್ರಹಗಳೆಲ್ಲ ದೇವತೆಗಳು ಇರ್ತಾರೆ. ಯಾರಿರ್ತಾರೆ? ದೇವತೆಗಳ ವಿಮಾನ. ಅದು ಜೈನ ಗ್ರಂಥಾನುಸಾರ ಏನಿದೆ? ದೇವತೆಗಳ ವಿಮಾನ. ಆ ದೇವತೆಗಳು ವಿಮಾನ ಒಂದೇ ಕಡೆ ಯಾಕಿರಲ್ಲ, ತಿರುಗಾಡ್ತಿರ್ತಾರ. ಅದು ಏಕಂದ್ರೆ ಅದಕ್ಕೆ ಅಭಿಯೋಗ್ಯ ಅನ್ನೋ ಜಾತಿಯ ದೇವತೆಗಳು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಸತತವಾಗಿ ಅದನ್ನ ಎಳಿತಾ ಇರ್ತಾರೆ. ಏನ್ ಮಾಡ್ತಾರೆ? ಎಳಿತಾ ಇರ್ತಾರೆ. ಅವ್ರಿಗೆ ಕೆಲಸನೇ ಅದು, ಬೇರೆ ಇಲ್ಲ. ಅಭಿಯೋಗಿ ಜಾತಿ ದೇವತೆಗಳೇನು ಅದನ್ನ ಎಳಿತಾ ತಿರುಗ್ತಾ ಇರ್ತಾರೆ. ಯಾಕಂದ್ರೆ ಆ ವಿಮಾನದಲ್ಲಿ ಇರ್ತಾರೆ, ಸೂರ್ಯ ಇರ್ತಾನೆ, ಚಂದ್ರಮದಲ್ಲಿ ಇರ್ತಾನೆ. ಆತರ ಅಲ್ಲಿ ಯಾರು ಜ್ಯೋತಿಷ್ಕ ದೇವತೆಗಳು ಅಂತ ಹೇಳ್ತಾರೆ. ಭವನವಾಸಿ. ಇನ್ನೊಬ್ರು ಉಳಿತು ವೆಂತರವಾಸಿ. ವೆಂತರ ಅಂದ್ರೆ ಎಲ್ಲಿ ಎತ್ತರ ತತ್ತ ವಿತರತಿ ವೆಂತರ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ಬೇಕಾದ್ರೂ ಮರದ ಕೆಳಗಡೆ
ನಾಲ್ಕು ರಸ್ತೆ ಕೂಡದಲ್ಲಿ ಆತರ ಎಲ್ಲಿ ಬೇಕಾದ್ರೂ ತಿರುಗ್ತಾ ಇರ್ತಾರೆ. ಬರೀ ಅಂದ್ರೆ ವ್ಯಂತರ ಹೇಳ್ತಾರೆ, ವ್ಯಂತರದಲ್ಲ ಆ ಕಡೆ ತಿರುಗ್ತಿರ್ತಾರೆ ಅಂತ ಹೇಳ್ತಾರೆ. ಆತರ ಭೂತ ಪಿಸಾದಿ ಆಗುತ್ತಲ್ಲ, ಈ ಭೂತ ಪಿಸಾದಿಗಳು ಇದಾವೆ, ಇಲ್ಲ ಅಂತೇನಿಲ್ಲ. ಆದ್ರೆ ಜೈನ ಧರ್ಮದಲ್ಲಿ ವಿಶೇಷ ಏನಾದ್ರು ಗೊತ್ತಾ, ಯಾವನ ಜೈನ ಧರ್ಮನ ಸ್ಪಷ್ಟವಾಗಿ ಮಾಡ್ತಾನೆ ಅವನಿಗೆ ಎಂದು ಕಾಡ್ತಾನೆ. ನೋಡಿ ಯಾವ ಜೈನ ಧರ್ಮ ಬಿಟ್ಟು ಬೇರೆ ಧರ್ಮವನ್ನು ಪಾಲನೆ ಮಾಡ್ತಾರೆ ಕಾಡ್ತದೆ. ನೋಡಿ ಸ್ಪಷ್ಟವಾಗಿ ನೋಡಿ. ನಾವೊಂದು ಎಕ್ಸಾಂಪಲ್ ನಂದೇ ಹೇಳ್ತೇನೆ. ನಾ ಚಿಕ್ಕಂದಿರುವಾಗ ನಾ ಸ್ಕೂಲಲ್ಲಿ ಹೋಗ್ತಿದ್ವಿ. ಸ್ಕೂಲಲ್ಲಿ ಹೋದಾಗ ನಮ್ ಜೊತೆ ಬಹಳ ಫ್ರೆಂಡ್ಸ್ ಎಲ್ಲ ಇದ್ದಿದ್ರ. ಅವಾಗ ನಾವು ಚಿಕ್ಕಂದ್ರೆ ನಾಲ್ಕನೇ ಕ್ಲಾಸ್ ಇದ್ವಿ. ಅವಾಗ ಸ್ಕೂಲಲ್ಲಿ ಏನಾಗ್ತದೆ ಭೂತ ಗೊತ್ತಿರುತ್ತೆ. ಸ್ಕೂಲಲ್ಲಿ ಹೆಂಗಂದ್ರೆ ಹೊರಗಿನ ಕಲ್ಲು ಹಿಂಗೆ ಬರ್ತಿದ್ವಿ. ಅದೇ ಹುಡುಗರದೇ ರಾತ್ರಿ ಹೇಳ್ಕೊಂಡೆಲ್ಲ ಇದ್ಮೇಲೆ ಅದನ್ನ ಒಟ್ಟು ಮಾಡ್ತಾರೆ. ನನ್ಗೆ ಹೇಳ್ತಿದ್ರು ನೋಡಿ ಕುತ್ಕೊಂಡಿದ್ದೆ ಅಂತ ನಂಗೆ ಹೇಳ್ತಿದ್ರು. ಆದ್ರೆ ನನಗೆ ಒಂದ್ ದಿವಸ ಕಾಣಿಸ್ತಾ, ಒಂದ್ ದಿವಸ ನನ್ಗೆ ಕಾಣಿಸಿಲ್ಲ. ಮತ್ತೆ ಮಂದಿನ ಹೇಳ್ತಾರೆ ನೋಡಿ ಮರದಲ್ಲ ಇತ್ತು, ಅದು ನನ್ಗೊಂದ್ ದಿವಸ ಕಾಣಿಸಿಲ್ಲ. ಸತ್ಯ ಘಟನೆ ನಾನೇ ಅನುಭವಿಸಿದ್ದೆ. ಯಾಕಂದ್ರೆ ನಾವು ದಿನ ನಮ್ಮ ಕರ್ಮ ಭಗವಂತ ಸ್ಮರಣೆ ಮಾಡಿದ್ವಿ. ಯಾಕಂದ್ರೆ ನಮ್ಮ ಕರ್ಮದಲ್ಲಿ ಇಷ್ಟು ಶಕ್ತಿ ಇದೆ ನೋಡಿ. ಒಂದಿನ ಅವರೆಲ್ಲ ರಾತ್ರಿಗೆಲ್ಲ ಕಲ್ಲೆಲ್ಲ ಲೆಕ್ಕ ಮಾಡ್ತಿರ್ತಾರೆ, ರಾತ್ರಿ ನೆದ್ರಿಗೆಲ್ಲ ಅವರಿಗೆಲ್ಲ ಜ್ವರ ಬಂದಿರುತ್ತೆ, ನಮ್ಗೇನು ಆಗ್ಲಿಲ್ಲ. ಯಾಕಂದ್ರೆ ಇದು ನಮೋಕಾರಮಂತ ಶಕ್ತಿ. ಯಾಕಂದ್ರೆ ನಾವು ನಮೋಕಾರಮಂತವನ್ನ ಪಠಣೆ ಮಾಡ್ತಿದ್ವಿ, ಜಿನೇಂದ್ರ ಭಗವಂತನಿಗೆ ನಮಸ್ಕಾರ ಮಾಡ್ತಿದ್ವಿ. ಇದು ಶಕ್ತಿ ಎಷ್ಟಿದೆ ನೋಡಿ. ಯಾಕಂದ್ರೆ ಬೇರೆಯವರಿಗೆ ಆತರ ಆಗ್ತಿತ್ತು, ನಮ್ಗೆ ಯಾಕಾಗುತ್ತಿಲ್ಲ. ಯಾಕಂದ್ರೆ ಇದು ಜೈನ ಧರ್ಮ ನಾನು ಬಹಳ ಇಷ್ಟು ಜನ ನೋಡಿದ್ದೇನೆ. ಬೇರೆ ಜಾತಿಯಲ್ಲಿ ಇಷ್ಟೆಲ್ಲ ಏನ್ ಮಾಡಿದ್ರೆ ಭೂತ ಪೇತ ಎಲ್ಲ ಕಾಣಿಸ್ತವೆ. ಹೆಂಗೆ ಜೈನಿಗೆ ಕಾಣಿಸ್ತಾರೆ ಎಷ್ಟೊಂದು. ಏನೇ ಆಗಿದ್ರು ಸಹ ಅವ್ನು ಬೇರೆ ಧರ್ಮವನ್ನು ಆಚರಣೆ ಮಾಡಿದ್ರೆ ಅವ್ನು ಕಾಣಿಸುತ್ತೆ. ಯಾಕಂದ್ರೆ ಅವ್ನು ಜಿನೇಂದ್ರ ಭಗವಂತ ದರ್ಶನ ಸದ್ದಾನೇ ಇಲ್ಲ, ಸಮ್ಯ ದರ್ಶನ ಇಲ್ಲ. ಸಮ್ಯ ದರ್ಶನ ಅಷ್ಟು ಶಕ್ತಿ ಇದೆ, ಅದಕ್ಕೆ ಕಾಣಿಸ್ತಾರೆ. ಆ ರೀತಿಯಾಗಿ ಏನಾಯ್ತು ಎಲ್ಲಿ ಬಂದು ಜಿನೇಂದ್ರ ಭಗವಂತರ ಭಕ್ತಿ ಅಷ್ಟೊಂದು ಶ್ರೇಷ್ಠ ಇದೆ. ಹಾಗೆ ಜಿನೇಂದ್ರ ಭಕ್ತನಾದವನಿಗೆ ಎಂದು ಏನು ದುರ್ಗತಿ ಬರುವುದಿಲ್ಲ. ಅದೇ ಸಮ್ಯಕ್ ದರ್ಶನ ಅಂತ ಹೇಳಿದ್ದಾರೆ. ಸಮ್ಯಕ್ ದೃಷ್ಟಿ ಆದವನಿಗೆ, ಯಾರು ನಿಜವಾದ ದೇವ ಶಾಸ್ತ್ರ ಗುರುಗಳಲ್ಲಿ ಶ್ರದ್ಧಾನ ಇಡ್ತಾನೆ, ಅವನಿಗೆ ಎಲ್ಲಿ ಹೋಗ್ತಾನೆ ಏನೇನಾಗುತ್ತೆ ಅಂತ ಹೇಳ್ತಾರೆ. ಏನ್ ಗೊತ್ತಾ, ಜಿನೇಂದ್ರ ಭಕ್ತನಾದವನಿಗೆ ಸ್ವರ್ಗ ನರಕ ಸಹ ಹೋಗಲ್ಲ, ಆಮೇಲೆ ತಿರಿಯಂಚ ಆಗಲ್ಲ, ಸ್ತ್ರೀಯಾಗಿ ಹುಟ್ಟಲ್ಲ, ದುರ್ಗತಿಯಲ್ಲಿ ಹೋಗಲ್ಲ. ಇಷ್ಟೆಲ್ಲ ಇದೆ, ಅಷ್ಟು ಸುಲಭ ಇಲ್ಲ ಅಂತ ತಿಳ್ಕೊಳ್ಳಿ. ಜೈನ ಧರ್ಮದಲ್ಲಿ ಹುಟ್ಟಿ ನೀವು ಸರಿಯಾಗಿ ಸಮ್ಯ ದರ್ಶನ ಸಹಿತ ನೀವು ಜಿನೇಂದ್ರ ಭಕ್ತರ ಸಮ್ಯ ದರ್ಶನ ಒಂದೇ ಸಾಕು ನಮ್ಗೆ ಸಂಸಾರದಿಂದ ಪಾರ. ನೀವು ಯಾವ್ದು ವ್ರತ ನೀವು ಮಾಡಿದ್ದಾಗುತ್ತೆ ಅದು ಸಮ್ಯಕ್ ದರ್ಶನ. ದೇವ ಶಾಸ್ತ್ರ ಗುರುಗಳಲ್ಲಿ ಅಟಲವಾದ ಶ್ರದ್ಧಾನ ಬೇಕು. ನಾವು ಇವರನ್ನೆಲ್ಲ ಯಾರಿಗೂ ತಲೆಯನ್ನು ಬಾಗಿಸಲ್ಲ. ನಿಜವಾದ ತೀರ್ಥಂಕರರು, ಹಾಗೆ ಗುರುಗಳು, ಹಾಗೆ ಶಾಸ್ತ್ರ, ಇದನ್ನು ಬಿಟ್ಟು ನಾನು ಯಾರಿಗೂ ನಮಸ್ಕಾರ ಮಾಡತಕ್ಕ ಶ್ರದ್ಧಾನವನ್ನು ಮಾಡಿದ್ರೆ ಸಾಕು, ನಿಮ್ದು ಎಂದಿಗೂ ದುರ್ಗತಿ ಆಗುತ್ತಿಲ್ಲ. ಪಕ್ಕ ಬರೆದಿಟ್ಕೊಳ್ತೀವಿ. ಸ್ವರ್ಗ ನಮ್ದು ಕಲ್ಪವಾಸಿಗಳಿಗೆ ಎಲ್ಲಿ ಹೋಗೋ ಸ್ವರ್ಗ ಈ ಎಂತರದ್ದು ಭೂತ ಆಗಲ್ಲ. ನೀವು ಸ್ವರ್ಗದಲ್ಲಿ ವಿಮಾನದಲ್ಲಿ ಹೋಗಿ ಮಾಡ್ತೀರಿ. ಹೇಗೆ ಪ್ರತಿಮಾಧಾರಿಗಳಾಗ್ತವೆ ಅನ್ನಂತೂ ಪಕ್ಕ ರಿಸರ್ವೇಶನ್. ಅದಕ್ಕೇನಂತಾರೆ ರಿಸರ್ವೇಶನ್ ತಿಳ್ಕೊಳ್ಳಿ. ಸಮ್ಯಕ್ ದೃಷ್ಟಿ ಆದವನು ಪ್ರತಿಮಾಧಾರಿ, ಅವನಿಗೆ ಏನಿದೆ ರಿಸರ್ವೇಶನ್ ಮಾಡಿಟ್ಟಂಗೆ. ನಿಮ್ಗೆ ಒಂದು ಹೋದ್ರೆ ಯಾರು ಕೇಳಿದ್ರೆ ನಿಮ್ಗೆ ಸೀಟ್ ಸಿಗುತ್ತೆ. ಏನ ಸ್ವರ್ಗದಾಗ ಸೀಟ್ ಪಕ್ಕ. ಇದೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ರತ್ನಕಂಠ ಸಾಕಾಚಾರ ಓದಿ, ಅದರಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಸಮ್ಯ ದೃಷ್ಟಿ ಆದವನು ಏನಾಗ್ತಾನೆ, ರತಿ ಆದವನು ಏನಾಗುತ್ತೆ, ಯಾವ್ಯಾವ್ದು ರಥ ಮುಂದೆ ಅವನಿಗೆ ಸುಖ ಸಿಗುತ್ತೆ, ಹಾಗೆ ನಿಯಮದಿಂದ ಹೆಂಗ್ ಮೋಕ್ಷ ಹೋಗ್ತಾನೆ, ಇದೆಲ್ಲ ಹೇಳಿದ್ದಾರೆ. ಪ್ರತಿಮಾ ಸಲ್ಲೇಖನ ಮಾಡ್ಕೊಂಡ್ರೆ ಏನ್ ಲಾಭ ಎಲ್ಲವನ್ನ ಸುಂದರವಾಗಿ ಅದರಲ್ಲಿ ದೃಷ್ಟಾಂತ ಸೇರ್ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿ ಎಲ್ಲೆಲ್ಲಿ ನರಕ ಹೋದ, ಯಾವ ಮಾಡಿ ಏನ್ ಕೆಲಸ ಮಾಡಿ ಎಲ್ಲಿ ಹೋಗ್ಸಂತ ಎಲ್ಲ ಏನಾದ, ಇದ್ರ ಬಗ್ಗೆ ಎಲ್ಲ ಡಿಟೇಲ್ಸ್ ಅದರಲ್ಲಿ ರತ್ನಕಂಠ ಸಾವಕಾಶದಲ್ಲಿ ಕೊಟ್ಟಿದ್ದಾರೆ. ನಾವು ಶ್ರಾವಕರಾದವರೆ ರತ್ನಕಂಠ ಸಾವಕಾಶ ಓದಲೇಬೇಕು. ಬೇಕಾದ್ರೆ ನಾನು ಕೊಡ್ತೀನಿ, ಬೇಕಾದ್ರೆ ರತ್ನಕಂಠ ಸಾವಕಾಶರ ಓದಲೇಬೇಕು. ಯಾಕಂದ್ರೆ ನಮ್ಮ ಕ್ರಿಯೆಗಳು ನಮ್ಗೆ ಗೊತ್ತಿರ್ಬೇಕು. ಮುನಿ ಆಚರಣೆ ತಗೊಂಡು ನಾವೇನ್ ಮಾಡೋದು, ಮೊದಲೇ ನಮ್ದು ಮಾಡ್ಬೇಕಲ್ಲ. ಮೊದಲು ನಮ್ಮ ಆಚರಣೆ ನಾವು ಶುದ್ಧ ಮಾಡ್ಕೊಳ್ಳೋಕೆ ರತ್ನಕಂಠ ಸಾವಕಾಶ ಓದಲೇಬೇಕು ಎಲ್ಲರೂ. ಅದೇ ರೀತಿ ಗುಣೇಶು ಪ್ರಮೋದಂ ಅಂದ್ರೆ ಏನು ಗುಣಿಯಾಗಿದ್ದವರು ಶ್ರೀ ಅರಿಹಂತ ಭಗವಂತರ ಭಕ್ತಿ ಗುಣಗಳಲ್ಲಿ ಅನುರಾಗವನ್ನು ನಾವು ಮಾಡಬೇಕು. ಹಾಗೆ ಇವತ್ತಿನ ಯಾವ ಧರ್ಮ, ಸಂಯಮ ಧರ್ಮ. ಸಂಯಮ ಅಂದ್ರೆ ಏನು? ಇಲ್ಲ, ಸಂಯಮ ಇದೆ. ಇಲ್ಲ ಅಂತ ಯಾಕಂದ್ರೆ ನಾ ಹೇಳ್ತೀನ ಸಂಯಮ ಇಲ್ಲ ಅಂತ ಯಾಕಂದ್ರೆ ನಿಮಗ್ ಸಂಯಮ ಇದೆ. ಆದ್ರೆ ಸಂಯಮದಲ್ಲೂ ಸಹ ಸಣ್ಣ ಸಣ್ಣದಿದೆ, ದೊಡ್ಡದಿಲ್ಲ. ಅಂದ್ರೆ ಒಂದಲ್ಲ ಒಂದೇ ನಮ್ಮ ಸಂಯಮ ಬರುತ್ತೆ. ಹಾಗೇನಿಲ್ಲ. ನಾವು ನೋಡಿ, ನಾವು ಗುರಿಯನ್ನು ಮಾಡಿ ಒಂದ್ಸಲ ಮನಸ್ಸಲ್ಲಿ ಗುರಿಯನ್ನು ಮಾಡಿದ್ರೆ ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಅದು ಸಿಕ್ಕಿದೆ. ಇದಕ್ಕಂದ್ರೆ ಸಂವೇದನೆ. ಸಂಯಮದಲ್ಲಿ ನಾವೊಂದು 3 ಪ್ರಕಾರ ಹೇಳ್ಬೋದು. ಒಂದು ಅಸಂಯಮ,
ಇನ್ನೊಂದು ಸಂಯಮ ಸಂಯಮ, ಇನ್ನೊಂದು ಪೂರ್ಣ ಸಂಯಮ. ಈ ರೀತಿಯಾಗಿ ನಾವು ತಿಳ್ಕೋಬಹುದು. ಹೇಗಂದ್ರೆ ಅಸಂಯಮಿ ಅದರಲ್ಲಿ ಎರಡು ಪ್ರಕಾರಗಳು. ಒಂದು ಸಮ್ಯಕ್ ದರ್ಶನ ರಹಿತವಾದಂತವರಿಗೆ ಅಸಂಯಮಿ ಒಂದು, ಅಥವಾ ಮಿಥ್ಯಾದೃಷ್ಟಿಗಳನ್ನು ತಿಳ್ಕೊಳ್ಳಿ. ಯಾರು ಜಿನೇಂದ್ರ ಭಗವಂತರಲ್ಲಿ ಶ್ರದ್ಧಾನೇ ಇಲ್ಲ ಅವರಂತೂ ಮಿಥ್ಯಾದೃಷ್ಟಿಗಳು ಇದ್ದಾರೆ, ಅಸಂಯಮಿಗಳು ಇದ್ದಾರೆ. ಆಮೇಲೆ ಎರಡನೇದೇನು, ಸಂಯಮಿ ಇಲ್ಲ ಆದ್ರೆ ಅವರು ಏನು ಸಮ್ಯಕ್ ದೃಷ್ಟಿ ಇದ್ದಾರೆ. ನೀವೀಗ ಸಮ್ಯಕ್ ದೃಷ್ಟಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಜಿನೇಂದ್ರ ಭಗವಂತರಲ್ಲಿ ಶ್ರದ್ಧಾನ ಇದೆ, ನಿಮ್ಮಲ್ಲಿ ಗುರುಗಳಲ್ಲಿ ಶ್ರದ್ಧಾನ ಇದೆ, ಶಾಸ್ತ್ರದಲ್ಲಿ ಶ್ರದ್ಧಾನ ಇದೆ, ಇಲ್ಲಿ ನಮಸ್ಕಾರ ಮಾಡೋದು ಆದ್ರೆ ನಿಮ್ಗೇನು ಸಮ್ಯಕ್ ದೃಷ್ಟಿ. ನೀವು ಸಮ್ಯಕ್ ದೃಷ್ಟಿ ಇದ್ರೂ ಸಹ ನಿಮ್ಗೆ 4ನೇ ಗುಣಸ್ಥಾನ. ಎಷ್ಟನೇ ಗುಣಸ್ಥಾನ? 4ನೇ ಗುಣಸ್ಥಾನ. ಹಾಗಾದ್ರೆ ಒಬ್ಬ ವ್ಯಕ್ತಿ ದೀಕ್ಷೆ ತಗೊಂಡ ಮುನಿಯಾದ ಅಂತ ಹೇಳಿ ಅವ್ರಿಗೆ ಎಲ್ಲದು ಬೇಕು, ಎಲ್ಲದು. ಒಬ್ರು ಅಲ್ಲ ಅಂದ್ರೆ ಇವ್ರು ಎಲ್ಲ ಅಂದ್ರೆ ಅವ್ರು ಅಲ್ಲ ಅಂತಾರೆ, ಮತ್ತೊಬ್ರು ಎಲ್ಲ ಅಂತಾರೆ. ನಾವು ಜೇನಾಗಲ್ಲ, ಜಿನೇಂದ್ರ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? ಜಿನೇಂದ್ರ ದೇವರು ಬಿಟ್ಟರೆ ಮಾರೇ ಬೇರೆ ಯಾರು ಇಲ್ಲ. ಅವ್ರು ಅಲ್ಲ ಅಂತಾರೆ, ಇವ್ರು ಎಲ್ಲ ಅಂತಾರೆ. ನಾವು ಜಿನೇಂದ್ರ ಭಗವಂತ ಬಿಟ್ಟರೆ ಬೇರೆ ಯಾರು ಇಲ್ಲ, ನಮ್ಗಿರೋರು ಇವರೊಬ್ಬರೇ ಅಂತ ಇದ್ದರೆ ಈ ರೀತಿ ನಾವು ಸಂಧಾನ ಮಾಡಬೇಕು. ಯಾರು ಏನ್ ಹೇಳ್ಬಿಟ್ಟು ಯಾರು ಅಸಂಯಮಿ ಇದ್ದಾರೆ ಅವರಲ್ಲಿ 2 ಪ್ರಕಾರ. ಒಬ್ರು ಸಮ್ಯಕ್ ದರ್ಶನವಾದಂತ ಅಸಂಯಮಿಗಳು, ಇನ್ನೊಬ್ರು ಮಿಥ್ಯಾದೃಷ್ಟಿಯಾದಂತ ಅಸಂಯಮಿಗಳು. ಯಾರು ಸಮ್ಯಕ್ ದರ್ಶನವನ್ನು ಧರಿಸಿರ್ತಾರೆ ಅವರಿಗೆ 4ನೇ ಗುಣಸ್ಥಾನ. ಯಾರು ಸಮ್ಯಕ್ತವೇ ಇಲ್ಲ ಅವರಿಗೆ 1ನೇ ಗುಣಸ್ಥಾನ. ಅಂದ್ರೆ ಅವರಿಗೆ ಧರ್ಮದ ಒಂದು ಸ್ವಲ್ಪ ಶ್ರದ್ಧಾನೇ ಇಲ್ಲ. ಧರ್ಮ ಅಂದ್ರೆ ಏನು ಗೊತ್ತಿಲ್ಲ, ಗೊತ್ತಿದ್ರು ಸಹ ಶ್ರದ್ಧಾನೇ ಇಲ್ಲ. ಇದಕ್ಕೆ ಅಂತಾರೆ ಇವರಿಗೆ ಎಲ್ಲಿ ಹೋಗ್ತಾರೆ ಅಂತ ಫಿಕ್ಸ್ ಇಲ್ಲ. ಎಲ್ಲಿ ಬೇಕಾದ್ರೂ ಹೋಗೋದು, ಆದ್ರೆ ನಿಮ್ ಫಿಕ್ಸ್ ಇದೆ. ಯಾಕಂದ್ರೆ ನೀವು ಸಮ್ಯಕ್ ದೃಷ್ಟಿಗಳಾದ್ರೆ ನಿಮ್ ಫಿಕ್ಸ್ ಎಲ್ಲಿ ನೀವು ಹೋಗೋ ಸ್ವರ್ಗಕ್ಕೆ ಪಕ್ಕ. ಆದ್ರೆ ಮಾತ್ರ ಸಮ್ಯಕ್ ದರ್ಶನದ ಇಷ್ಟು ಶಕ್ತಿ ಇದೆ. ಆಮೇಲೆ ನೀವು ಪ್ರತಿಮಾಧಾರಿ ಆದ್ರೆ ಸಂಸಾರ. ನೀವು ಇದರಲ್ಲಿ ಮೋಹಿ ಮುನಿಗಿಂತ ಒಳ್ಳೆ ಶ್ರಾವಕ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅದರಲ್ಲಿ ರತ್ನಗಂಡ ಸಾವುಕಾರದಲ್ಲಿ ಒಬ್ಬ ಮೋಹಿಯಾದ ಮುನಿ, ಇನ್ನು ನೋಡಕ್ಕೆ ದಿಗಂಬರ ಇರ್ಬೋದು, ಪಿಚ್ಚಿ ಕಮಂಡ್ ಇರ್ಬೋದು, ಆದ್ರೆ ಅವನ ಹತ್ರ ಮೋಹ ಇದೆ, ಅದಕ್ಕಿಂತ ನೀವು ಶ್ರೇಷ್ಠ. ಯಾಕಂದ್ರೆ ನೀವು ಸಮ್ಯಕ್ ದೃಷ್ಟಿಯಾಗಿ ನೀವು ನಿರ್ಮೋಹಿಯಾಗಿ ಧರ್ಮವನ್ನು ಮಾಡ್ತಾ ಇದ್ರಿ. ನಿಮ್ಗೆ ಮುಂದಿನ ಗತಿ ಬಗ್ಗೆ ಇಚ್ಛೆ ಇರಲ್ಲ. ಏನು ಮುಂದೆ ನಾನು ಸ್ವರ್ಗದಲ್ಲಿ ದೇವನಾಗಬೇಕು, ಯಾವ್ದಾಗಬೇಕು, ಇದಾಗಬೇಕನ್ನಂತ ಭಾವನೆ ಇರಲ್ಲ. ಅಂತಹ ವ್ಯಕ್ತಿಗೆ ಏನಾಗುತ್ತೆ? ನಿಜವಾದ ಸಮ್ಯಕ್ ದೃಷ್ಟಿ ಅಂತ ಹೇಳ್ತಾರೆ. ಹಾಗೆ ಏನ್ ಹೇಳ್ತು? ಎಷ್ಟು ಪ್ರಕಾರ ಒಂದು ಅಸಂಯಮಿ, ಎರಡನೇದು ಸಂಯಮ ಸಂಯಮಿ. ಸಂಯಮ ಸಂಯಮಿ ಅಂದ್ರೆ ಸಂಯಮ ಸಂಯಮಿ ಅಂದ್ರೆ ಬೇಸರಕ್ಕೆ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ವಲ್ಪ ಸಂಯಮ. ಯಾವ್ದ್ರಲ್ಲಿ ಸಂಯಮ? ಪಂಚ ಇಂದ್ರಿಯಗಳಲ್ಲಿ ಏನು ಮತ್ತು ಮನದಲ್ಲಿ ಅವರು ಸಂಯಮಿ ಅಂತಾರೆ. ಎಷ್ಟು? ಏಕದೇಶ ಅಂದ್ರೆ ಅರ್ಧ. ಅವರು ಮತ್ತೇನ್ ಮಾಡ್ತಾರೆ? ಯಾವ ಭಾವನೆ ಮತ್ತಿರುತ್ತೆ? ಆಮೇಲೆ ಏನಂದ್ರೆ ಪಂಚಸ್ಥಾವರಗಳು ಯಾವುದು? ಏಕೇಂದ್ರಿಯ, ದ್ವಿಂದ್ರಿಯ, ತೀನಿಂದ್ರಿಯ, ಚತುರಿಂದ್ರಿಯ, ಇವು 5 ಇರ್ತವೆ. ಅದರಲ್ಲಿ ಏಕೇಂದ್ರದಲ್ಲಿ ಪಂಚಸ್ಥಾವರಗಳು ಮತ್ತೆ ಒಂದು ತ್ರಸ ಅಂತ ಈ ರೀತಿಯಾಗಿ ಇರ್ತವೆ. ತ್ರಸ ಮತ್ತು ಪಂಚಸ್ಥಾವರಗಳು ಮತ್ತು ಒಂದು ತ್ರಸ ಜೀವಿಗಳನ್ನ ಯಾರು ಹಿಂಸೆ ಮಾಡುವ ಭಾವನೆ ಇರಲ್ಲ. ಅಂದ್ರೆ ಅದರ ಬಗ್ಗೆ ಅವರಿಗೆ ಏನಿರುತ್ತೆ? ನೀವು ಹಿಂಸೆ ಮಾಡಬಾರ್ದಪ್ಪ, ಇವನ್ನ ಜೀವಗಳು ನೀವು ಭಾವನೆ ಮಾಡ್ತಿರಲಿಲ್ಲ. ಯಾರು ಶಾಸ್ತ್ರದಲ್ಲಿ ಯಾರಿಗೂ ಬಡಿತ ಅನ್ಸುತ್ತಿಲ್ಲ, ಜೀವಗಳನ್ನು ಬಡಿತ ಶಾಸ್ತ್ರ ಅನ್ಸುತ್ತಿಲ್ಲ, ಇವ್ರನ್ನ ಸಾಯಿಸಬಾರ್ದಪ್ಪ ಅಂತ ಭಾವನೆ ಬರುತ್ತೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ? ಹೊಡಿ 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 ಅಂತ ಹೇಳಿ ಅವ್ರನ್ನ ಹೊಳೆ ಸಾಯಿಸ್ತಾರೆ. ಇದಕ್ಕೆ ಏನು ಕರುಣೆ ಇಲ್ಲ, ಆ ಜೀವದ ಬಗ್ಗೆ ಕರುಣೆ ಇಲ್ಲ. ನಾವೇನ್ ಒಂದು ಜೀವನ ಯಾರು ಸಾಯಿಸ್ತಾರೆ? ನನ್ನಂತೆ ಒಂದು ಆತ್ಮ ನನ್ನಾಗತ್ತು ಜೀವನ ಮಾಡುವಂತ ಭಾವನೆ ಇದೆ, ಜೀವನ ಮಾಡುವಂತ ಶಕ್ತಿ ಇದೆ ಸಂಸಾರದಲ್ಲಿ. ಅದನ್ನ ಸಾಯಿಸಬಾರ್ದು ಅನ್ನೋಂಥದ್ದು ನಮ್ಮನ್ನು ಕರುಣೆ ಬೇಕು, ಅದ್ರ ಬಗ್ಗೆ ಅನುಕಂಪ ಬೇಕು. ಅದಕ್ಕೆ ನಂತರ ನಾವು ದೇಶವೃತಿ ಆಗ್ಬೋದು. ಏನು? ಅದಕ್ಕಾಗಿ ವೃತ್ತಿಯಾದವರು ನೀರನ್ನ ಸೋಸಿ ಬಿಡ್ತಾರೆ. ಮತ್ತೇನು? ಬಾವಿ ನೀರನ್ನು ಕುಡಿತಾರೆ. ಯಾಕೆ? ಮೋಟ್ರ್ ಮೇಲಿಂದ ಬಂದ ನೀರು ಯಾಕೆ ಕುಡಿಯಲ್ಲ? ಮೋಟ್ರಲ್ಲಿ ಬಂದ ನೀರು ಯಾಕೆ ಕುಡಿಯಲ್ಲ? ಮೋಟರ್ ಬರುವಂತ ನೀರು ಏನಾಗುತ್ತೆ? ಪಂಪದಲ್ಲಿ ಹಿಂಗೆ ತಿರುಗ್ತಾ ಆ ಜೀವಗಳು ಸತ್ತು ಬರ್ತವೆ. ಎಷ್ಟು ಸೂಕ್ಷ್ಮ ಜೀವಗಳಿರ್ಲಿ, ತಿರುಗುವಂತ ಸ್ಪೀಡಿಗೆ ಎಲ್ಲ ಸತ್ತು ಬಿಡ್ತವೆ. ಅಂತ ನೀರನ್ನು ಕುಡಿಯೋಕೆ ಪ್ರತಿಮಾಧಾರಿಗಳಿಗೆ ಹೇಳಿದ ಶಾಸ್ತ್ರದಲ್ಲಿ ನಿಮಗೆ ದೋಷ ಬರ್ತದೆ ಅಂತ. ಅದಕ್ಕೋಸ್ಕರ ಮಳೆ ನೀರಿರ್ಬೋದು ಅಥವಾ ಬಾವಿಯಿಂದ ಸೀದಾ ನೀವು ಸೇದು ಎದ್ದು ತಗೊಂಡಂತ ನೀರನ್ನ ಉಪಯೋಗ ಮಾಡಬೇಕು. ನೀರನ್ನ ಸಹ ಏನ್ ಮಾಡಬೇಕು ಅಂತ ಹೇಳಿದರೆ
ನೀರನ್ನ ಸೋಸಿ, ಬಟ್ಟೆಯಿಂದ ಸೋಸಿ, ಅದು ಬಟ್ಟೆಯನ್ನು ಹೀಗೆ ಹಿಡ್ಕೊಂಡು ಆ ಸೋಸಿದಂತ ನೀರಿನಿಂದ ಅದು ತೊಳಿಬೇಕು. ಈ ಸೈಡ್ ಬಿಟ್ಟಾಗ ಆ ಜೀವಗಳೇನಂದ್ರೆ ಆ ನೀರಿಗೆ ಹೋಗಿ ತಲುಪ ವಾಪಸ್ ಹೋಗಿ ಅದು ತಲುಪ್ತದೆ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಎಷ್ಟು ನಮ್ಮನ್ನ ಹೇಳ್ತಾರ ಏನ ಅಹಿಂಸಾ ವಿಶ್ವ ಧರ್ಮಕ್ಕೆ ಜೈ. ಯಾಕೆ ಹೇಳ್ತಾರೆ? ಇದಕ್ಕೋಸ್ಕರ ನಾವು ಜೀವವನ್ನು, ಸಣ್ಣ ಸಣ್ಣ ಜೀವವನ್ನು ಸಹ ರಕ್ಷಣೆ ಮಾಡ್ತೇವೆ. ಹೌದಾ? ಹಾಗೆ ನಮ್ಮ ಆಹಾರ ಕ್ರಿಯೆಯಲ್ಲಿ ಯಾವುದು ತುಂಬಾ ಶುದ್ಧ. ಯಾಕಂದ್ರೆ ಜೈನ ಧರ್ಮದಲ್ಲಿ ಇಷ್ಟೊಂದು ಶುದ್ಧ ಅಂದ್ರೆ ಬೇರೆ ಎಲ್ಲೂ ಸಿಗಲ್ಲ. ಆ ರೀತಿಯಾಗಿ ಏನ್ ಮಾಡ್ತೀವಿ, ನೀರನ್ನ ಸೋಸಿ ಬಿಡ್ತೇವೆ. ಏಕೆಂದ್ರೆ ಜೀವವನ್ನು ಸಹ ನಾವು ರಕ್ಷಣೆ ಮಾಡ್ತೇವೆ. ಹಾಗೆ ನೀರನ್ನು ಸೋಸಿ ಆಯ್ತು, ಮತ್ತೆ ಯಾವುದೇ ವಸ್ತುಗಳನ್ನ ತಂದು ಸಹ ತೊಳೆದು ಸ್ವಚ್ಛವಾಗಿ ನೋಡಿ ಅದರೊಳಗಡೆ ಏನು ಜೀವಗಳಿದ್ದಾವೆ, ಜೀವ ಇದ್ದಾವೆ ಅದನ್ನ ಹೊರಗೆ ಸೈಡ್ ಇಟ್ಕೊಳ್ತಾರೆ. ಅದನ್ನ ಉಪಯೋಗ ಮಾಡಿಲ್ಲ ಆ ವಸ್ತುವನ್ನ. ಆ ರೀತಿಯಾಗಿ ಅದನ್ನ ಸೂಕ್ಷ್ಮವಾಗಿ ನೋಡ್ತಾರೆ ಜೈನ ಧರ್ಮದಲ್ಲಿ. ಸಂಯಮಿ ಆದವರು ಯಾವುದೇ ವಸ್ತುಗಳಲ್ಲಿ ಜೀವ ಉತ್ಪನ್ನ ಉಪಯೋಗ ಮಾಡಲ್ಲ. ಹಾಗೆ ನೀರನ್ನು ಸಹ ಸೋಸಿ ಕುಡಿತಾರೆ. ಪ್ರಾಣಿಗಳನ್ನು ಸಹ ರಕ್ಷಣೆ ಮಾಡ್ತಾರೆ. ಅದೇ ಪ್ರಾಣಿಗಳನ್ನ ಸಾಕಬಾರದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಯಾಕಂದ್ರೆ ಬೆಕ್ಕು, ನಾಯಿ ಇದೆಲ್ಲ ಹಿಂಸಾತ್ಮಕ ಪ್ರಾಣಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಏನು ಹಿಂಸಾತ್ಮಕ ಪ್ರಾಣಿಗಳು, ಅವನ್ನ ಸಾಕಬಾರ್ದು. ಅಂದ್ರೆ ಉದ್ದೇಶ ಏನೇ ನಮ್ಗೆ ಗೊತ್ತಾ? ಅದ್ ಏನ್ ತಿಂದೇ ಇರ್ಲಿ ವಿಷಯ ಬೇರೆ, ಆದ್ರೆ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಯಾಕಂದ್ರೆ ಅವನ್ನ ಯಾವ ಮನಸ್ಸು ಯಾವ ಅದು ಕುರೋದ್ ಮಾನಮಾಯಿ ಉತ್ಪನ್ನ ಆಗ್ಬೋದು. ಅದಕ್ಕೆ ಶಸ್ತ್ರ ಹುಡ್ಕೋದ್ ಬೇಡ. ಯಾರಿಗಾದ್ರು ಕಚ್ಚಬೇಕಂತ ಭಾವನೆ ಆದ್ರೆ ಅದಕ್ಕೆ ಇನ್ನೊಂದು ಅದು ತಗೊಂಡು ಬಾ, ಇದನ್ನ ತಗೊಂಡು ಬಂದು ಹುಡ್ಕೊಂಡ್ ಇದಿಲ್ಲ, ತಂತಾನಾಗಿ ಅದು ಕಚ್ಚಬರುತ್ತೆ. ಹೌದಾ? ಹಾವಿರ್ಬೋದು, ನಾಯಿ ಇರ್ಬೋದು, ಬೆಕ್ಕು ಇರ್ಬೋದು. ಬೆಕ್ಕಂತ ಹಿಂಸಾತ್ಮಕ ಅದು. ಇಲ್ಲಿ ಏನ್ ಕಂಡಿರ್ತದೆ ಹಿಡ್ಕೊಂಡು ತಿಂದು ಬಿಡ್ತದೆ. ಏನ್ ಎಷ್ಟು ಹೇಳಿ ಕೇಳಲ್ಲ. ಅದು ಅವ್ರ ಬಾಯಿ ಬಿಗಾಗುತ್ತೆ ನಾಯಿ ಬೆಕ್ಕಿಗೆ ಆಗೋದಿಲ್ಲ. ಅವ್ರ ಸ್ವಭಾವ ಇದೆ ಅದು. ಅಂತ ಪ್ರಾಣಿಗಳನ್ನು ಸಾಕಬಾರದು ಶಾಸ್ತ್ರ ಹೇಳಿದೆ. ಹಾಗೆ ಏನದು ದೇಶ ಸಂಯಮ. ದೇಶ ಸಂಯಮ ಅಂದ್ರೆ ಅರ್ಧದಷ್ಟು ಸಂಯಮವನ್ನ ಮಾಡುವಂಥದ್ದು, ಪೂರ್ಣ ಮಾಡಬೇಕು. ಯಾಕಂದ್ರೆ ಸತ್ಯ ಮಹಾಭಾರತ ಅಂತ ಪೂರ್ಣ ಸತ್ಯ ಮನೆ ಹೇಳಿದ್ರೆ ನಿನ್ನೆ ಸತ್ಯವಾದಂತ ಘಟನೆಯನ್ನ ಪೂರ್ಣ ಹೇಳಕ್ಕೆ ಒಂದು ಸುಳ್ಳು ಹೇಳಲ್ಲ ಅಂತ ಶ್ರಾವಕರಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳಿ ಅಂತ ಹೇಳಿದ್ರೆ ಸುಳ್ಳು ಹೇಳಿ ಅಂತ ಅನಿವಾರ್ಯವಾಗಿ ಸಣ್ಣ ಸಣ್ಣ ಸುಳ್ಳು ಹೇಳಿದ್ರು ಸಹ ಅವನಿಗೆ ದೋಷ ಒಂದು ಕಷ್ಟ ಬಂದಿರಬಾರ್ದು. ಆ ತರ ಸುಳ್ಳು ಆಯ್ತಾ? ಸತ್ಯ ದೇಶದ ಅಹಿಂಸಾವಾಗಿ ಸಹ ಅದು ಸೂಕ್ಷ್ಮವಾಗಿ. ಯಾಕಂದ್ರೆ ಬಟ್ಟೆ ತೊಳಿಬೇಕಾಗುತ್ತೆ, ನೀರು ಸೋಸಬೇಕಾಗುತ್ತೆ, ತರಕಾರಿ ಹೆಚ್ಚಬೇಕಾಗುತ್ತೆ, ಏನೇನು ನೀವು ಕ್ರಿಯೆ ಮಾಡಬೇಕು, ಕಸ ಹೊಡಿಬೇಕು, ಕೆಲಸ ಮಾಡ್ಬೇಕು. ಕೃಷಿಕನಾಗಿ ಕೆಲಸ ಮಾಡುವವನು ಪಾಪ ಇಲ್ಲ ನೋಡಿ. ಇದೊಂದು ತಿಳ್ಕೊಳ್ಳಿ, ಕೃಷಿ ಮಾಡುವವನು ಪಾಪಿ ಅಂತ ಕೊಡಿ, ಅವನು ಎಲ್ಲರಿಗಿಂತ ಶ್ರೇಷ್ಠ. ಯಾಕಂದ್ರೆ ಕೃಷಿ ಮಾಡುವಾಗ ಅವನಿಗೆ ಯಾವುದೇ ಉದ್ದೇಶ ಇರೋದಿಲ್ಲ. ಕೃಷಿ ಮಾಡುವವನಿಗೆ ಹಿಂಸೆ ಮಾಡುವಂತ ಉದ್ದೇಶ ಇರಲ್ಲ, ಉದ್ದೇಶ ಮುಖ್ಯ ಇರುತ್ತೆ. ಕೃಷಿ ಮಾಡುವಾಗ ಅವನು ಏನ್ ಮಾಡಿರ್ತಾನೆ, ತನ್ನ ಹೊಟ್ಟೆಗಾಗಿ ಮತ್ತೆ ನನ್ನ ಪರಿವಾರದ ಜೀವನಕ್ಕಾಗಿ ಮತ್ತೆ ಅವನಲ್ಲಿರುವಂತ ಪ್ರಾಣಿ, ಎತ್ತು, ದನ ಅದಕ್ಕೆಲ್ಲ ಅವನ ರಕ್ಷಣೆ ಬೇಕಲ್ಲ. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಕೃಷಿ ಮಾಡ್ತಾನೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಕೃಷಿ ಮಾಡು ಇಲ್ಲದ್ರೆ ಋಷಿ ಆಗು. ಏನ್ ಹೇಳಿದ್ರೆ, ಕೃಷಿ ಮಾಡು ಇಲ್ಲವಾದ್ರೆ ಋಷಿ ಆಗು. ನೌಕರಿ ಮಾಡಲಿಕ್ಕೆ ಹೇಳಿಲ್ಲ, ವ್ಯಾಪಾರ ಮಾಡಕ್ಕೆ ಹೇಳಿಲ್ಲ. ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ, ಕೃಷಿ ಆಗು ಇಲ್ಲಾಂದ್ರೆ ಋಷಿ ಆಗು ಅಂತ ಹೇಳಿದ್ದಾರೆ. ಕೃಷಿ ಎಲ್ಲದಕ್ಕಿಂತ ಶ್ರೇಷ್ಠ. ಯಾಕಂದ್ರೆ ಅದರಲ್ಲಿ ಅಹಿಂಸಾತ್ಮಕ ಅಂತ. ಅಂದ್ರೆ ನೋಡ್ಲಿಕ್ಕೆ ಏನನ್ಸದು, ಈ ಜಮೀನನ್ನ ಇದು ಮಾಡ್ತಾನೆ, ಓಡ್ತಾನೆ, ಕಡಿತಾನೆ, ಕೊತ್ತಾನೆ, ಇದ್ರಲ್ಲಿ ಇಲ್ಲ. ಅದಕ್ಕೆ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳಿ ಆದಿನಾಥ್ ಭಗವಂತರು ಹೇಳಿದಂಥದ್ದು ಕೃಷಿ. ಕೃಷಿ ಮಾಡಿಲ್ಲ ಅಂದ್ರೆ ಋಷಿ ಆಗ್ತಾನೆ. ಹಾಗೆ ಏನಾಯ್ತು, ಕೃಷಿ ಆಮೇಲೆ ಹಿಂಸಾತ್ಮಕ ಆಯ್ತಾ. ಅಹಿಂಸಾ ಮಾರ್ಗವನ್ನು ಅವನ ಏಕ ದೇಶ ಪಾಲನೆ ಮಾಡಿ ಸಂಪೂರ್ಣವಾಗಿ ಎಲ್ಲ ಪಾಲನೆ ಮಾಡಕ್ಕೆ ಶ್ರಾವಕರಲ್ಲಿ ಸಾಧ್ಯ ಇಲ್ಲ. ಹಾಗೆ ಯಾವುದು ಹಿಂಸೆ, ಇನ್ನು ಸುಳ್ಳು, ಆಮೇಲೆ ಯಾವುದು ಕಳ್ಳತನ ಮಾಡದಿರುವಂಥದ್ದು, ಇದೊಂದು ಸಾಧ್ಯ ಇದೆ. ಕಳ್ಳತನ ಆದಷ್ಟು ಕಡಿಮೆ ಆಗಲ್ಲ. ಎಲ್ಲಾದ್ರೂ ಅಕಸ್ಮಾತ್ ಸಣ್ಣ ಪುಟ್ಟ ಎಲ್ಲಾದ್ರೂ ಅದಕ್ಕೆ ಹೇಳಿದ್ರೆ ಏಕ ದೇಶ ಅಂತ ಹೇಳಿದ್ರೆ ಶ್ರಾವಕನಿಗೆ ಪೂರ್ಣ ಹೇಳಿಲ್ಲ. ಏನಾದ್ರೆ ಏಕ ದೇಶ. ಆಮೇಲೆ ಸುಳ್ಳು, ಕಳ್ಳತನ, ಖುಷಿ ಇಲ್ಲ. ನೋಡಿ ಶ್ರಾವಕ ತಿಳ್ಕೊಳ್ಳಿ, ಮದುವೆ ಆದವರೆಲ್ಲ ಬ್ರಹ್ಮಚಾರಿ ಇಲ್ಲ ಅಂತ ತಿಳ್ಕೊಳ್ಳಿ. ಶಾಸ್ತ್ರ ಬ್ರಹ್ಮಚಾರಿ ಅಂತ ಹೇಳಿದರೆ ಗೊತ್ತಾ, ಈಗ ಯಾರೋ ತನ್ನ ಪತಿ ಅಥವಾ ಪತ್ನಿಯಲ್ಲಿ ಸಂತುಷ್ಟಿ ಅಂತ ಅವ್ರು ಬ್ರಹ್ಮಚಾರಿ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ. ಸಾಮಾನ್ಯ ತಿಳ್ಕೊಬೇಡಿ, ಅವರು ಸಹ ಶ್ರೇಷ್ಠ ಇದ್ದಾರೆ. ಮದುವೆ ತಕ್ಷಣ ಬ್ರಹ್ಮಚಾರಿ ಅಲ್ಲ ಅಂತ ಆದ್ರೆ ಅವರಿಗೂ ಸಹ ಯಾರು ಪತಿವ್ರತಿ ಆಗಿರ್ತಾರೆ, ಏಕ ಪತ್ನಿವ್ರತಿ ಯಾರು ಇರ್ತಾರೆ ಅವರು ಸಹ ಶ್ರೇಷ್ಠ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹಾಗೆ ಯಾರು ಸುದರ್ಶನ ಶ್ರೇಷ್ಠ ಅವನಿಗೆ ದೇವತೆಗಳು ಅವನ ಮೇಲೆ ಪುಷ್ಪ ಮಾಡಿದ್ದಾರೆ ಗೊತ್ತಾ.
ಶ್ರಾವಕರಿಗೂ ಅವನು ತಪಸ್ಸೆ ಮಾಡಿದ, ಪತ್ನಿ ವ್ರತ ಇದ್ದ, ಅವನಿಗೆ ಕಷ್ಟ ಬಂದಿತ್ತು, ಆದ್ರೆ ಅವನು ಸಹಾಯ ಮಾಡಿದ. ರಾಜನ ಹೆಂಡತಿ ಕರ್ಕೊಂಡು ಹೋಗಿದ್ದ ಅವನ ಮನೆಗೆ, ಈ ಸುಂದರ ಬಾ ಅಂತ. ಅವನ ಬ್ರಹ್ಮಚರ್ಯ ಬಿಡ್ಲಿಲ್ಲ ಅಂತ ಸುದರ್ಶನ ಹೇಳಿದ್ದ. ಹಾಗೆ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಅಂದ್ರೆ ಶ್ರಾವಕರಿಗೆ ಪರಿಗ್ರಹ ಪರಿಮಾಣ ಅಂತ ಹೇಳಿದ್ದಾರೆ. ಶ್ರಾವಕನಾದವನು ನನ್ನ ಜೀವನದಲ್ಲಿ ನಾ ಇಂತಿಷ್ಟೇ ವಸ್ತುಗಳಿರ್ತವೆ. ನೀವು ಸೀರೆಗಳಿದ್ದಾವೆ, ಸೀರೆ ಎಷ್ಟು ಇಡಬೇಕು? ಒಂದು 20, 30 ಎಷ್ಟು ನಿಮ್ಗೆ ಎಷ್ಟು ಬೇಕು ಅದಕ್ಕೆ ಸೇವ್ ಮಾಡ್ಬೋದು. ಇದಕ್ಕಿಂತ ನಾ ಹೆಚ್ಚು ಬಟ್ಟೆಗಳನ್ನ ಇಡಲ್ಲ. ಬಂಗಾರ ಇದೆ, ಇದಕ್ಕಿಂತ ಹೆಚ್ಚು ಬಂಗಾರ ಇಡಲ್ಲ. ಆಮೇಲೆ ಯಾಕೆ ನಮ್ಗೆ ಹೋಗೋ ತಗೊಂಡೋಗ್ತೀವ? ಎಷ್ಟು ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಸೇವೆಗಳನ್ನ, ಬಂಗಾರಗಳನ್ನ, ಸಂಪತ್ತು, ನಮ್ಮ ಜಮೀನು ಇರ್ಬೋದು, ಹಣ ಇರ್ಬೋದು, ಯಾವುದೇ ಇದ್ರು ಸಹ, ಯಾವುದೇ ರೀತಿಯ ಸಂಪತ್ತು ಇದ್ರು ಅದು ನಮ್ಗೆ ಸೀಮಿತವಾಗಿ ನಾನು ಇಂತಿಷ್ಟನ್ನೇ ಉಪಯೋಗ ಮಾಡ್ತೇನೆ. ಇಲ್ಲಾಂದ್ರೆ ಮಕ್ಕಳ ಹೆಸರು ಯಾರಿಗೂ ಅದು ಕೊಟ್ಬಿಡುತ್ತೆ. ನಮ್ಗೆ ಇಂತಿಷ್ಟು ಬೇಕು ಅಷ್ಟು ಆಗಿ ಹೋಗಿತ್ತು, ಅದು ಅವ್ರದ್ದು ಸಂಬಂಧ, ನಮ್ಮ ಸಂಬಂಧ. ನಮ್ ಬೇಡ ಅಂದ್ರೆ ಮಕ್ಕಳ ಹತ್ರ ಕೊಟ್ಬಿಡಿ, ನೀವು ನೋಡ್ಕೊಳ್ಳಿ, ಏನ್ ಮಾಡ್ತೀವಿ ಮಾಡಿ. ನಾವು ಬರಿಗಳಿಂದ ಮುಕ್ತ ಯಾಕಂದ್ರೆ ನಾವು ಹಕ್ಕುಗಳನ್ನ ಮಾಡಬೇಕಲ್ಲ. ಅವ್ರ ಕರ್ತವ್ಯ ಏನಿದೆ ನಾವು ಮಾಡಿದ್ವಿ, ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಕರ್ತವ್ಯ ಎಲ್ಲ ಮಾಡೋದು, ಅವ್ರಿಗೆ ಏನು ಬೇಕಾದ್ರೆ ವ್ಯವಸ್ಥೆ ಮಾಡೋದು. ನಮ್ಮ ಕಲ್ಯಾಣ ನಾವು ಮಾಡ್ಬೇಕು, ಮುಂದೆ ಹೋಗ್ತಾ ಇರುತ್ತೆ. ಹಾಗೆ ನಡೀತಾ ಇರುತ್ತೆ. ಯಾಕಂದ್ರೆ ನಾವೆಲ್ಲ ಇದ್ದು ಬಿಡ್ತೀವಿ. ಹೌದಾ? ಎಷ್ಟು ದಿನ ಯಾವ ಗ್ಯಾರಂಟಿ? ಹೌದಾ? ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಅದೇ ನಾವು ಮಾಡ್ಕೊಂತ ಮುಂದೆ ಹೋಗ್ಬೇಕು. ಆದ್ರೆ ಮುನಿ ಮಹಾರಾಜರು ಸಂಪೂರ್ಣವಾಗಿ ಯಾರು ಮಹಾವೀರರು, ಸಂಯಮಿಗಳು, ಇದು ಪೂರ್ಣ ಸಂಯಮಗಳು ಇರ್ತಾರೆ. ಅವರು ಎಂದಿಗೂ ಸುಳ್ಳು ಹೇಳಬಾರ್ದು, ಎಂದಿಗೂ ಕಳ್ಳತನ ಮಾಡಬಾರ್ದು, ಎಂದಿಗೂ ಬ್ರಹ್ಮಚರ್ಯ ಸಂಪೂರ್ಣವಾಗಿ ಪಾಲನೆ ಮಾಡ್ತಾರೆ. ಯಾವುದೇ ರೀತಿಯಿಂದ ಪರಿಗ್ರಹಗಳನ್ನು ಇಟ್ಟುಕೊಡಬಾರ್ದು. ಇದೇನಿದೆ ಮಹಾರಥಿ, ಅದ ಸಂಯಮಿ ಅಂತ ಹೇಳಿದ್ರೆ ಮಹಾ ಸಂಯಮಿಗಳು. ಇಂಥ ಸಂಯಮಿಗಳಿದ್ರೆ ಸಹ ಅವರಿಗೆ ನಾವು ಗುರುಗಳನ್ನು ಹೇಳಲಿಕ್ಕೆ ಸಾಧ್ಯ. ಯಾರಾದ್ರೂ ತಮ್ಮ ಸಂಯಮ ಬಿಟ್ಟು ಎಲ್ಲ ಪರಿಗ್ರಹಗಳನ್ನ ಒಟ್ಟು ಮಾಡ್ಕೊಂಡ್ರೆ ಅವ್ರಿಗೆಲ್ಲ ಶ್ರಾವಕ ಶ್ರೇಷ್ಠ. ಇದು ಬಂದಿತ್ತು ಹೇಳಲಿಕ್ಕೆ ಅದು ಯಾರ ಸಂಯಮಿಗಳಿದ್ರೆ ಅಷ್ಟೇ, ಕರೆಕ್ಟ್ ಆಗಿದ್ರಷ್ಟೇ ಸಾಧು. ಸ್ವಾದು ಏನ ಸ್ವಾದು ಗೊತ್ತಾಗುತ್ತಾ? ಸ್ವಾದು ಅಂದ್ರೆ ಅಂದ್ರೆ ಆ ರೀತಿ ಇರ್ಬೇಕಂದ್ರೆ. ಇಲ್ಲ ಅಂದ್ರೆ ಅಂತ ಸಾಧುಗಳು ಇದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ಅಂದ್ರೆ ನಿಸ್ವಾರ್ಥಿ ಆಗುತ್ತೆ. ಅಂದ್ರೆ ನಮ್ದು ಅಂತ ಹಣ, ಯಾರು ಹಣ ಇಟ್ಕೊಳ್ತಾರೆ, ಯಾರು ಪರಿಗ್ರಹ ಇಟ್ಕೊಳ್ತಾರೆ, ಅವರು ಸಾಧುಗಳಲ್ಲ. ಯಾಕಂದ್ರೆ ಸಾಧು ರೂಪದಲ್ಲಿ ಕಾಣಬಹುದು, ಆದ್ರೆ ಆತ್ಮ ಕಲ್ಯಾಣದ ಲಕ್ಷ್ಯ ಇಲ್ಲ ಅವರಿಗೆ. ಯಾರಿಗೆ ಆತ್ಮ ಕಲ್ಯಾಣ ಲಕ್ಷ್ಯ ಇದೆ, ಗುರಿ ಕಡೆ ಲಕ್ಷ್ಯ ಇದೆ, ಆ ರೀತಿ ಯಾರು ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಅದನ್ನ ನೋಡ್ಬೇಕು. ಗುರು ಆದ್ರೆ ನಮ್ಮ ಗುರು ನಾವು ಜಾಸ್ತಿ ಮಾಡ್ಬೇಕು. ನಮ್ಮ ಗುರು ಎಂದರು ಬೇಕು? ನಿಷ್ಪರಿಗ್ರಹಗಳು, ಯಾರು ಆತ್ಮ ಕಲ್ಯಾಣದ ಕಡೆ ಅವರ ಮನಸ್ಸಿರುತ್ತೆ ಅಂತ, ಅವರ ಲಕ್ಷ್ಯ ಸರಿಯಾಗಿದೆ, ಅವರ ದಿಕ್ಕು ಸರಿಯಾಗಿದೆ, ಅವರ ಭಾವನೆ ಸರಿಯಾಗಿದೆ, ಅವರ ಸಂಯಮ ಸರಿಯಾಗಿದೆ ಅಂತ ಹೇಳಿದ್ರೆ ನಾವು ಅವರ ಮುಂದೆ ಅವರಂತೆ ನಡೀಬೇಕು. ಅವರನ್ನು ಗುರು ಅಂತ ಮನಸ್ಸಬೇಕು. ಯಾಕಂದ್ರೆ ನಿಮ್ಮನಿಲ್ಲಂದ್ರೆ ಸರಿಯಾದ ನಿರ್ದೇಶನ ಕೊಡಲ್ಲ. ನಿಮ್ಗೆ ಏನ್ ಮಾಡ್ತಾರೆ? ನಿಮ್ಮನ್ನ ಉಪಯೋಗ ಮಾಡ್ಕೊಳ್ತಾರೆ. ಅಂದ್ರೆ ಯಾವುದಕ್ಕಾಗಿ? ಅವರ ಪರಿಗ್ರಹ ಒಟ್ಟುಗೂಡಿಸ್ಲಿಕ್ಕೆ, ಅಥವಾ ಅವರ ಸುಖ ಶಾಂತಿ ಏನ್ ಬೇಕು ಅದೆಲ್ಲ ವಸ್ತುಗಳನ್ನೆಲ್ಲ ನೀವು ಕೇಳಿ ತಗೊಳ್ಬಹುದು. ಹೌದಲ್ಲ? ಹಾಗಾದ್ರೆ ನಾವು ಕೊಡೋರು ನಾವು ಯೋಚನೆ ಮಾಡ್ಬೇಕು. ಮುನಿಗಳಿಗೆ ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು ನಮ್ಮ ಕೈಲಿದೆ. ಹೌದಾ? ಆ ರೀತಿಯಾಗಿ ವ್ಯವಹಾರವನ್ನು ಮಾಡಬೇಕು. ಹಾಗೆ ಕೆಲವೊಂದು ಸಣ್ಣ ಸಣ್ಣ ಕಥೆಗಳಿರ್ತದೆ. ಯಾಕಂದ್ರೆ ಅದಕ್ಕೆ ಹೇಳ್ತೀವಿ ಒಂದು ಉದಾಹರಣೆ. ಅಂದ್ರೆ ಸಂಯಮ ಅನ್ನುವಂಥದ್ದು ಎಷ್ಟು ಮಹತ್ವದ್ದು ಅಂದ್ರೆ, ನೀವು ಪಂಚಕಲ್ಯಾಣದಲ್ಲಿ ಹೋಗಿರ್ಬೇಕಿಲ್ಲ ಅಲ್ವಾ? ಪಂಚಕಲ್ಯಾಣ ಹೋಗಿರ್ತೀವಿ. ಅವಾಗ ಯಾವಾಗ ದೀಕ್ಷಾ ಕಲ್ಯಾಣಕ್ಕಾಗುತ್ತೆ ಆವಾಗ ಒಂದು ಘಟನೆ ನಡೆಯುತ್ತೆ. ಏನು? ದೀಕ್ಷಾ ಕಲ್ಯಾಣ ಸಮಯದಲ್ಲಿ ಯಾವಾಗ ತೀರ್ಥಂಕರಾಗುವಂತ ಜೀವಕ್ಕೆ ವೈರಾಗ್ಯ ಉತ್ಪನ್ನ ಆಗುತ್ತೆ, ಆವಾಗ ಎಲ್ಲರೂ ಯಾರು ಸ್ವರ್ಗದ ದೇವತೆಗಳು ಬರ್ತಾರೆ. ಅವರು ಮತ್ತೆ 5ನೇ ಸ್ವರ್ಗದ ಬ್ರಹ್ಮೇಂದ್ರರು ಬರ್ತಾರೆ. ಬ್ರಹ್ಮರ್ಷಿಗಳಂತ, ಅವರು ಬ್ರಹ್ಮಚಾರಿ ಇರ್ತಾರೆ, ಬ್ರಹ್ಮರ್ಷಿಗಳು ಅಂತ ಇರ್ತಾರೆ. ಅವರು ವೈರಾಗ್ಯ ಉತ್ಪನ್ನ ಮಾಡಿ ಅವ್ರ ಕರ್ತವ್ಯ ಮಾಡಿ ಅವ್ರು ಹೋಗ್ತಾರೆ. ಆಮೇಲೆ ಸ್ವರ್ಗದ ಇಂದ್ರ, ಸಹೋದರರಾದಿ ಬರ್ತಾರೆ. ವೈರಾಗ್ಯ ಆದ ತಕ್ಷಣ ಆ ಪಾಲಿಕೆಯನ್ನು ಅವ್ರು ಕುತ್ಕೊಳ್ತಾರಲ್ಲ, ಆ ಪಾಲಿಕೆಯನ್ನು ಎತ್ಕೊಂಡು ಹೋಗುವಂತ ಭಾಗ್ಯ ಅವರಿಗೆ ಏನಾಗ್ತಾರೆ? ದೇವತೆಗಳು ನಮಗ್ ಕೊಡಿ ಅಂತ ಹೇಳಿ ಅದನ್ನ ತೀರ್ಥಂಕರ ಸಮಯದಲ್ಲಿ ಕೇಳ್ತಾರೆ. ಆಗ ಅದಕ್ಕೆ ಉತ್ತರ ಏನ್ ಹೇಳ್ತಾರೆ? ನಾನು ಗರ್ಭ ಕಲ್ಯಾಣವನ್ನು ನಾವು ಮಾಡಿಸಿದ್ದೇವೆ, ಇವರ ಜನ್ಮ ಕಲ್ಯಾಣವನ್ನು ನಾವು ಮಾಡಿಸಿದ್ದೇವೆ, ದೀಕ್ಷಾ ಕಲ್ಯಾಣದ ಆಚರಣೆ ನಾವು ಮಾಡಿದ್ದೇವೆ, ನಮ್ಗೆ ಯಾಕೆ ಪಾಲಿಕೆ ಕೊಡಲ್ಲ? ನಮ್ ಪಾಲಿಕೆ ಕೊಡಿ ಅಂತ. ನಾವು ತೀರ್ಥಂಕರ ಸೇವೆ ಎಲ್ಲ ನಾವು ಮಾಡಿದ್ದೇವೆ, ನಾವು ಪಾಲಿಕೆ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಪಾಲಿಕೆಯನ್ನ ಅವರಿಗೆ ಕೊಡೋದಿಲ್ಲ. ಅದಕ್ಕೆ ಉತ್ತರ ಏನ್ ಬರ್ತಂತ ನಾಭಿರಾಜರು ಹೇಳ್ತಾನೆ, ಯಾರು ಸಂಯಮವನ್ನು ಪಾಲನೆ ಮಾಡುವಂತ ಶಕ್ತಿ ಇದೆ ಅಂತವರಿಗಷ್ಟೇ ತೀರ್ಥಂಕರ ಪಾಲಿಕೆಯನ್ನ ಏನು
ಹೆಗಲಲ್ಲಿ ಇಡಲಿಕ್ಕೆ ಸಾಧ್ಯ. ಆಗ ಸ್ವರ್ಗದ ದೇವತೆಗಳು ಏನ್ ಹೇಳಿದ್ರು ಗೊತ್ತಾ? ನಮ್ಮ ಸ್ವರ್ಗದ ಸಂಪತ್ತಿಗಳೆಲ್ಲ ನೀವು ತಗೊಳ್ಳಿ, ನಮಗ್ ಮೊದಲು ಪಾಲ್ಗೆ ಕೊಡಿ. ಏನಂತಾರೆ? ಎಷ್ಟಂದ್ರೆ ಸಂಯಮ್ಗೆ ಎಷ್ಟು ಮಹತ್ವ ಇದೆ ನೋಡಿ. ಅವರದ್ದು ಸಿರಿ ಸಂಪತ್ತಿ ಎಲ್ಲ ಇರ್ಬೋದು, ಅವ್ರದ್ದು ಜ್ಞಾನ ಇರ್ಬೋದು, ಎಲ್ಲ ಇರ್ಬೋದು, ಆದ್ರೆ ಸಂಯಮ ಪಾಲನೆ ಮಾಡಕ್ಕೆ ದೇವತೆಗಳಿಗೆ ಆಗಲ್ಲ. ಮನುಷ್ಯಕ್ಕಿಂತ ಕೀಳು ಯಾರು? ದೇವತೆಗಳು. ಗೊತ್ತಾ? ಮನುಷ್ಯನಾದವನು ದೀಕ್ಷೆ ತಗೊಳ್ಬಹುದು, ಒಂದು ಉಪವಾಸ ಮಾಡ್ಬೋದು. ನೀವು ಉಪವಾಸ ಮಾಡಿದವರು ಉಪವಾಸ ಮಾಡಕ್ ಆಗಲ್ಲ. ಸುಮ್ನೆ ಹಾಡ ಹೇಳಿ ಕುಣಿದಾಡಿ ನೃತ್ಯ ಮಾಡಿ ನಮ್ಗೆ ಓಡಿ ಹೋಗುವುದು ಅಷ್ಟೇ ಬಿಟ್ರೆ ನಿಮ್ಗೆ ಸಂಯಮ ಮಾಡಕ್ ಅವ್ರ ಹತ್ರ ಆಗಲ್ಲ. ಅವ್ರ ಯಾವಾಗ ತಿನ್ನೋಂತ ಭಾವನೆ ಅಂತೂ ಗಡ್ಲ ಅಮೃತ ಕೊಡ್ದು ಬಿಡ್ತದೆ ಅಷ್ಟೇ, ಮುಗಿತ. ಆದ್ರೆ ಅದಕ್ಕಿಂತ ಮನುಷ್ಯ ಶ್ರೇಷ್ಠ. ಯಾರಿಗಿಂತ? ದೇವತೆಗಳಿಗಿಂತ ಮನುಷ್ಯ ಧರ್ಮ ಶ್ರೇಷ್ಠ, ಮನುಷ್ಯ ಜನ್ಮವೇ ಶ್ರೇಷ್ಠ. ಅದಕ್ಕೆ ಹೋಗಿ ದೇವತೆಗಳನ್ನು ಪೂಜೆ ಮಾಡೋದಿಲ್ಲ, ಮನುಷ್ಯರು ಅದನ್ನು ತೀರ್ಥಂಕರ ಪೂಜೆ ಮಾಡಬೇಕು. ಯಾರನ್ನ? ಮನುಷ್ಯ ಜನ್ಮದಲ್ಲಿ ಯಾರು ಶ್ರೇಷ್ಠ ಇದ್ದಾರೆ ಅಂತವ್ರನ್ನ ಪೂಜೆ ಮಾಡಬೇಕು. ಹಾಗೇನಾಯ್ತು ಅವರಿಗೆ? ಲಾಸ್ಟ್ ಅಲ್ಲಿ ಸಿಕ್ತು ಮೊದಲನೇ ಸ್ಥಾನಿಯರಿಗೆ. ಯಾರು ಇಲ್ಲಿ ಇದ್ದು ಸಹ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡುವಂತ ಶಕ್ತಿ ಯಾರಲ್ಲಿದೆ ಅವರಿಗಷ್ಟೇ ಏನೋ ತೀರ್ಥಂಕರ ಪಾಲಿಕೆಯನ್ನ ತಗೊಂಡು ಹೋಗುವಂತ ಭಾಗ್ಯ ಸಿಗುತ್ತೆ. ಅದಾದ ನಂತರ ಯಾರು ಸಿಗುತ್ತೆ? ವಿಚಾರ ಪರದಲ್ಲಿರ್ತಕ್ಕಂಥ ಇವರಿಗೆ ಮನುಷ್ಯರಿಗೆ ಸಿಗುತ್ತೆ. ಆಮೇಲೆ ಇಷ್ಟೆಲ್ಲ ಆಗಿ ಕೊನೆಯಲ್ಲಿ ಅವರಿಗೆ ಅಷ್ಟೇ ಲಾಸ್ಟಲ್ಲಿ ಸಂತುಷ್ಟ ಆಗಿ ಹೋಗಬೇಕಾದ ಪರಿಸ್ಥಿತಿಯಾಗಿ ದೇವತೆಗಳಿಗೆ ಬರುತ್ತೆ. ಹಾಗೆ ಒಂದು ರಾಜ ಇರ್ತಾನೆ, ಅಂದ್ರೆ ಅವನಿಗೆ ಸಂಯಮದಲ್ಲಿ ಯಾವ ರೀತಿ ಭಾವನೆ ಬರುತ್ತೆ? ಜೀವನದ ಒಂದು ಮೂಲ್ಯ ಎಷ್ಟು ದಿನಕ ಅನ್ನೋದ್ರೆ ನಾನೀಗ ಮನುಷ್ಯನಾಗಿದೆ, ನಾಳೆ ಇರ್ತೇನೋ ಇಲ್ಲೋ, ಸಂಯಮ ಅನ್ನೋದು ಎಷ್ಟು ಮಹತ್ವ ಅನ್ನೋದು ಅವನಿಗೆ ಹೇಗೆ ಅನುಭವ ಆಗುತ್ತೆ ಅಂದ್ರೆ, ಒಂದ್ ದಿವಸ ಅವನ ಭಕ್ತ ಏನ್ ಮಾಡ್ತಾನೆ? ಒಂದು ಕಮಲದ ಹೂವನ್ನು ತಂದ್ಕೊಡ್ತಾನೆ. ಏನು? ಕಮಲದ ಹೂವನ್ನು ತಂದ್ಕೊಡ್ತಾನೆ. ಅವನಿಗೆ ಇದ್ರೊಳಗೆ ಏನಿದೆ ಅಂತೇಳಿ ಎಲ್ಲ ಬಿಚ್ಚಿ ನೋಡ್ತಾ ಹೋಗ್ತಾನೆ. ಅದ್ರ ಒಳಗಡೆ ಒಂದು ದುಬ್ಬಿ ಕುತ್ಕೊಂಡ್ಬಿಟ್ಟಿತ್ತು. ದುಬ್ಬಿ ಇರ್ತಲ್ಲ, ತೆಂಗಿನ ರೊಟ್ಟಿ ಮಾಡುತ್ತಲ್ಲ, ಅದು ದುಬ್ಬಿ ಇರ್ತಲ್ಲ ಅಲ್ಲ, ಅದು ಒಳಗಡೆ ಕುತ್ಕೊಂಡಿತ್ತು. ಅದು ಒಳಗಡೆ ಕೂತು ಸತ್ತು ಬಿಟ್ಟಿತ್ತು. ಅದೇನಾಗಿತ್ತು ಅಂದ್ರೆ, ಯಾವಾಗ ಕಮಲ ಪೂರ್ಣ ಅರಳುತ್ತೆ ಅದ್ರೊಳಗೆ ಅದು ಹೋಗಿ ಕುತ್ಕೊಂಡ್ಬಿಡ್ತು. ಅದರ ಸ್ವಾದವನ್ನ ಹಿಡ್ತಾ ಅಲ್ಲೇ ಅದೇನಾಯ್ತು? ಕೂತ್ಬಿಡ್ತು. ಅದು ಹೂವು ಮುಚ್ಕೊಂಡ್ಬಿಡ್ತು. ಆಗ ಆ ಕಮಲದ ಒಳಗಿರ್ತಕ್ಕಂಥ ದುಂಬಿ ಅಲ್ಲಿ ಶ್ವಾಸ ಮಾಡೋಕ್ಕಾಗದೆ ಅಲ್ಲೇ ಸತ್ತು ಹೋಗ್ಬಿಡ್ತು. ಇವನೇನ್ ಹೇಳ್ತಾನೆ? ನೋಡು, ನಾನಿದು ಸಂಸಾರದ ಸ್ವಾದವನ್ನು ಹಿಡ್ತಾ ಇಲ್ಲೇ ಕುಳಿತಿದ್ದೇನೆ, ನಾನು ಇದ್ರಾಗ ಒಂದೇ ಸತ್ಯ ಬಿಡ್ತೇನೆ ಅಂತ ಹೇಳಿ ಅವನಿಗೆ ವೈರಾಗ್ಯಾಗಿ ಅವನು ಸಂಯಮವನ್ನು ಧಾರಣೆ ಮಾಡಿದ. ಯಾಕಂದ್ರೆ ಮನುಷ್ಯನಾಗಿದ್ದವನು ಒಂದು ದಿನ ನಾವು ಸಂಯಮವನ್ನು ಧಾರಣೆ ಮಾಡಲೇಬೇಕು. ಯಾಕಂದ್ರೆ ಮನುಷ್ಯ ಜನ್ಮದ ಸಫಲತೆ ಅಲ್ಲೇ ಇದೆ. ಸಂಯಮವನ್ನ ಧಾರಣೆ ಮಾಡಿದಾಗ ನಮ್ಮ ಸಫಲತೆ ಇದೆ. ಕಣ್ಣಿನ ಸಫಲತೆ ಯಾವಾಗುತ್ತೆ? ನಾವು ದಿನೇಂದ್ರ ಭಗವಂತರನ್ನ ಪ್ರತಿದಿನ ದರ್ಶನ ಮಾಡಿದಾಗ ಕಣ್ಣಿನ ಸಫಲತೆ ಆಯ್ತು. ಗುರುಗಳ ದರ್ಶನ ಮಾಡಿದಾಗ ಕಣ್ಣಿನ ಸಫಲತೆ ಆಯ್ತು. ಕೈ ಸಫಲತೆ ಯಾವಾಗುತ್ತೆ? ಗುರುಗಳಿಗೆ ಆಹಾರ ಕೊಟ್ಟಾಗ, ಒಳ್ಳೆ ಸ್ಥಾನಗಳಲ್ಲಿ ಧ್ಯಾನ ಕೊಟ್ಟಾಗ ಆ ಕೈ ಸಫಲತೆ ಆಯ್ತು. ಹಾಗೆ ಕಿವಿ ಸಫಲತೆ ಎಲ್ಲಾಯ್ತು? ಕಿವಿಯಲ್ಲಿ ಸುಂದರವಾದ ಜಿನೇಂದ್ರ ಭಗವಂತರ ಗುಣಗಾನವನ್ನು ಕೇಳಿದಾಗ, ಹಾಗೂ ಜಿನೇಂದ್ರ ಭಗವಂತರ ವಾಣಿಯನ್ನು ಕೇಳಿದಾಗ ಆಗ ಕಿವಿ ಸಫಲತೆ ಆಯ್ತು. ಬಾಯಿ ಯಾಗ ಸಫಲತೆ? ಅದು ಜಿನೇಂದ್ರ ಭಗವಂತರ ಗುಣವನ್ನ ನಾವು ಸ್ವತಃ ಹಾಡಿದಾಗ, ಅವರ ಹೇಳತಕ್ಕಂಥ ಎಲ್ಲ ಧರ್ಮಗಳನ್ನ ನಾವು ಓದಿದಾಗ ಆ ಬಾಯಿ ಸಫಲತೆ ಆಯ್ತು. ಎಲ್ಲ ಕ್ರಿಯೆಗಳನ್ನು ಮಾಡಿದಾಗ ಜೀವನವೇ ಸಫಲತೆ ಆಯ್ತು. ಹೌದಾ? ಅದರಂತೆ ನಡೆದುಕೊಂಡಾಗ ನಮ್ಮ ಜೀವನವೇ ಸಫಲವಾಯಿತು. ಈ ರೀತಿಯಾಗಿ ಜಿನೇಂದ್ರ ಭಗವಂತನಲ್ಲಿ ನಾವು ಭಕ್ತಿ ಬೇಕು, ಹಾಗೆ ಸಂಯಮವನ್ನ ಧರಿಸಬೇಕು. ಹಾಗೆ ಒಂದು ಘಟನೆ ಹೇಳ್ತೀನಿ ಅಂದ್ರೆ, ಒಂದು ಸಂಯಮದಿಂದ ವಿಮುಕ್ತನಾಗಿ, ಅಂದ್ರೆ ಸಂಯಮಿಗಳು ಎಲ್ಲರೂ ಸಂಯಮಿಗಳು ಇರ್ತಾರೆ ಅಂತ ತಿಳ್ಕೊಬೇಡಿ. ಅದಕ್ಕೊಂದು ನೋಡೋಕೆ ಸಂಯಮಿಯಾಗಿ ಇರ್ಬೋದು, ಅದು ಅಸಂಯಮಿ ಅವರ ಭಾವನೆಯಲ್ಲಿ ಇರುತ್ತೆ, ಸಂಯಮದ ಕಡೆ ಲಕ್ಷ್ಯ ಇರಲ್ಲ. ಆ ರೀತಿಯಾದ ಒಂದು ಘಟನೆ ಹೇಳ್ತೇನೆ. ಒಂದು ವಸ್ಯ ದೇಶ ಎನ್ನುವಂತಲ್ಲಿ ಕೌಸಾಂಬಿ ನಗರ ಇರುತ್ತೆ. ಆ ಕೌಸಾಂಬಿ ನಗರದಲ್ಲಿ ಸಿಂಹರಥ ಮತ್ತು ವಿಜಯ ಎನ್ನುವರು ಏನಿರ್ತಾರೆ? ಪತಿ ಪತ್ನಿ ರಾಜರಿರ್ತಾರೆ. ಅವನ ರಾಜ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಒಂದ್ಸಲ ಕಳ್ತನ ರಾತ್ರಿ ಕಳ್ತನ ಆಗುತ್ತೆ. ಯಾರು ಕಳ್ಳರೆ ಕಾಣ್ತಾ ಇಲ್ಲ, ಕಳ್ತನ ಆಗುತ್ತೆ, ಕಳ್ಳರು ಕಾಣ್ತಾ ಇಲ್ಲ. ಅವರ ಏನು ಅಲ್ಲಿರ್ತಕ್ಕಂಥ ಏನಂದ್ರೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ?
ಟೆನ್ಷನ್ ಆಗ್ಬಿಟ್ರು, ಎಲ್ಲಿ ಯಾರು ಕಳ್ಳ ಅಂತ ಗೊತ್ತಾಗಿಲ್ಲ. ಆಗ ರಾಜ ಆಜ್ಞೆ ಕೊಟ್ಬಿಟ್ಟ, 7 ದಿನದೊಳಗೆ 7 ಹಗಲು 7 ರಾತ್ರಿ ಒಳಗೆ ನೀನು ಆ ಕಳ್ಳನ ಹಿಡ್ಕೊಂಡು ಬರಲಿಲ್ಲ ಅಂದ್ರೆ ನಿನ್ನ ಶಿರಸ್ ಛೇದನ ಮಾಡ್ತೀನಿ ಅಂತೇಳಿ ರಾಜ ಆಜ್ಞೆ ಮಾಡಿಬಿಟ್ಟ. ಏನಾಯ್ತು, ಇವನಿಗೆ ಪಾಪ ಬಹಳ ಏನಾಯ್ತು, ಟೆನ್ಷನ್ ಆಗ್ಬಿಡುತ್ತೆ. ಏನ್ ಮಾಡ್ಲಿ, ಎಲ್ಲಿ ಹುಡುಕಲಿ ನಾನು, ಎಲ್ಲ ಊರಲ್ಲಿ ಹುಡುಕಿ, ಎಲ್ಲಿ ಬೇರೆ ಯಾರು ಸಾವಕ ಇಲ್ಲಿ ಇರ್ತಕ್ಕಂಥ ಜನರು ಬಿಟ್ಟು ಬೇರೆ ಯಾರು ಕಾಣಿಸ್ತಾ ಇಲ್ಲ, ಇಲ್ಲಿ ಎಲ್ಲಿಂದ ಕಳ್ಳ ಬಂದ ಅಂತೇಳಿ ಬಹಳ ಅವನಿಗೆ ತಲೆ ವಿಷಯ ಆಗಿ ಕಟ್ಟೆ ಕುತ್ಕೊಂಡಿರ್ತಾನೆ. ಆಗ ಒಬ್ಬ ಅಲ್ಲಿ ಬ್ರಾಹ್ಮಣ ಬರ್ತಾನೆ. ಯಾರು, ಒಬ್ಬ ಬ್ರಾಹ್ಮಣ ಬರ್ತಾನೆ. ಅದೇ ಭಿಕ್ಷೆ ಕೊಡೋ ಮರೆ ನನಗೆ ಹಸುವಾಗಿದ್ದ ಬ್ರಾಹ್ಮಣ ಯಾರು ಹೇಳ್ತಾನೆ, ಆ ಕೊತ್ವಾಲ್ ಹತ್ರ ಕೇಳ್ತಾನೆ, ಏನ್ ಭಿಕ್ಷೆ ನನ್ನ ಪ್ರಾಣನ ಹೊಂಟದೆ ನೀನೇನ್ ಕೇಳ್ತೀಯ ಅಂತೇಳಿ ಏನಂತಾನೆ, ಏನ್ ಹೇಳ್ತಾನೆ ಬಿಡ ಸರಿ ಆಗಣ ಅಂತ ಹೇಳಿದ. ಏನಾಗಿದ್ದ ಬ್ರಾಹ್ಮಣ ಮತ್ತೆ ಅಣ್ಣ ಕೇಳ್ತಾನೆ. ಅವ್ರು ಹೇಳ್ತಾನೆ, ಹಿಂಗೆ ಇಲ್ಲೊಬ್ಬ ರಾತ್ರಿ ದಿನ ಕಳ್ತನ ಆಗುತ್ತೆ, ಯಾರು ಕಳ್ತನ ಮಾಡ್ದಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವನು ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಯಾರು ಇದರಲ್ಲಿ ಬಹಳ ಶ್ರೇಷ್ಠರತ ಕಾಣ್ತಾರೆ ಅವ್ರು ನೋಡ್ಕೋದ, ಏನಂದ್ರೆ ಬಹಳ ಸಂಯಮಿದೆ, ನಾನು ದೊಡ್ಡ ಶ್ರೇಷ್ಠ ಇದೆ ಅಂತೇಳಿ ಯಾರು ಕಾಣ್ತಾರೆ ಅವನೇ ಇದು ಮಾಡ್ತಾನೆ. ಯಾಕಂದ್ರೆ ಅವನ ದೃಷ್ಟ ಅಂತ ಹೇಳ್ತಾನೆ. ಅವನು ಬ್ರಾಹ್ಮಣ ಹೇಳ್ತಾನೆ, ಅವನ ಪತ್ನಿ ಹೇಳಿದಂತೆ ಬಹಳ ಪತಿರತೆ ಅಂತೇಳಿ ಎಲ್ಲ ಬಹಳ ಇದು ಮಾಡ್ತಿದ್ದಂತೆ. ಆದ್ರೆ ಅವಳು ವ್ಯಭಿಚಾರಿದ್ದಂತೆ, ನೋಡಕ್ಕೆ ಏನಿದು ಪತಿರತೆ ಕಾಣ್ತಿದ್ಲು, ಆದ್ರೆ ಇವಳು ವ್ಯಭಿಚಾರಿದ್ದಂತೆ ಅಂತ ಗೊತ್ತಾಯ್ತದೆ. ಅದರಿಂದ ನನಗೇನಾಯ್ತು, ಬೇಸರ ಆಗಿ ಮನೆಯನ್ನು ಬಿಟ್ಟು ನಾನು ಕರ್ಕೊಂಡ್ಬಿಟ್ಟೆ. ಮನೆಯನ್ನು ಬಿಟ್ಟು ಹೊರ ಹೋದಂತೆ. ಹೋಗುವಾಗ ಏನ್ ಮಾಡಿದಂತೆ, ಅವನ ಒಂದು ಕೋಲು ಇರ್ತದೆ, ಕೈಲಿ ಇರ್ತದೆ ಕೋಲು, ಅದ್ರೊಳಗಡೆ ಎಲ್ಲ ಬಂಗಾರದೆಲ್ಲ ಹಿಂಗೆ ಅದ್ರೊಳಗೆ ಹಾಕ್ಬಿಟ್ಟು ಅದನ್ನ ಹಂಗ ಕೋಲ್ ಮಾಡಿದಂತೆ. ಒಳಗಡೆ ಈ ಇದ್ರ ಬರ್ತಾರೆ ಬಿದ್ರಿದ್ದು, ಅದ್ರೊಳಗಡೆ ಇಡೇ ಬರುತ್ತೆ, ಅದ್ರೊಳಗೆ ಇಟ್ಟು ಫೋನ್ ಮಾಡಿದ್ರು ನಡ್ಕೊಂಡು ಹೋಗ್ತಾನೆ. ಯಾರಿಗೂ ನಾಯಿಗೆ ಒಂದು ಓಡಿಸಕ್ಕಾಗಿದ್ರ. ಹಾಗೆ ಹೋಗ್ತಾ ಇದ್ದಾಗೆ ಒಬ್ಬ ಅವನಿಗೆ ಮಿತ್ರ ಸಿಕ್ಕಂತೆ. ಆ ಮಿತ್ರ ಅಂತ ಒಬ್ಬ ಬ್ರಾಹ್ಮಣ ಮಿತ್ರ ಸಿಕ್ಕಿದಂತೆ. ಒಬ್ಬ ಹುಡುಗ ಅಷ್ಟೇ, ಅವನು ಸಹ ಸ್ವಲ್ಪ ವೈರಾಗ್ಯಾಗಿದ್ದಂತೆ, ಆ ರೀತಿ ಒಂದು ವೃತ್ತಿ ತರ ಕಾಣಿಸಿದಂತೆ. ಅವನು ಇವನ್ ಜೊತೆ ನಾನು ಯಾತ್ರೆ ಮಾಡಕ್ ಬರ್ತೀನಿ, ನಿಮ್ ಜೊತೆ ಬರ್ತೀನಿ ಅಂತ ಅವನು ಜೊತೆ ಬಂದಾಗ ಇವನು ಯಾವಾಗ ಕಟ್ಟಿಗೆ ಇವನೇನ್ ಮಾಡ್ತಾನೆ, ಜಾಗ್ರತೆ ಇಟ್ಕೊಂಡಿದ್ದ ಯಾರು ತಗೊಂಡು ಹೋಗ್ಬಾರ್ದು ಅಂತೇಳಿ. ಯಾವ್ದೇನಾದ್ರು ಬಂಗಾರ ಐತಲ್ಲ ಇವನು, ನಾಣ್ಯಗಳಿದಾವೆ, ಅದಕ್ಕೆ ಇವನೇನ್ ಮಾಡ್ತಿದ್ದ, ಜಾಗ್ರತೆಯಾಗಿ ಇಟ್ಕೊಂಡಿದ್ದ. ಆಗ ಹೋಗ್ತಾ ಒಂದಿನ ಏನಾಯ್ತು, ಅವನೊಬ್ಬ ಕುಂಬಾರ ಮನೆಗೆ ಹೋಗ್ಕೊಂಡ್ಬಿಡ್ತಾನೆ ರಾತ್ರಿ. ಯಾರು, ಆ ಹುಡುಗ ಇದ್ದಾನೆ, ಕುಂಬಾರ ಮನೆಗೆ ಹೋಗ್ಕೊಂಡು ಇವನು ಚೆನ್ನಾಗಿ ಒಳ್ಳೆ ಮಿತ್ರ ಅನ್ಸ್ತು. ಅವನಲ್ಲಿ ಉಳ್ಕೊಂಡಂತೆ. ಉಳ್ಕೊಂಡ ನಂತರ ಅಲ್ಲಿಂದ ಎದ್ದು ಬಂದ. ನೀವು ಸ್ವಲ್ಪ ದೂರ ಬಂದ್ಕೊಂಡಿದ್ದ, ಬೆಲೆ ಮುಂದೆ ಹೋಗ್ಕೊಂಡಿದ್ದ. ಆ ಬೈಕ್ ಬಂದ ತಕ್ಷಣ ಅವನ ತಲೆ ಒಂದು ಏನು ಹುಲ್ಲು ಇರ್ತಾರೆ, ಹುಲ್ಲಿನ ಕಡ್ಡಿ ತಲೆಗೆ ಹುಕ್ಕೊಂಡಿದ್ದೆ ಹಿಂಗೆ ಕುಲ್ಲಲ್ಲಿ. ಅರೆ ಕುಲ್ಲ ಅವ್ರ ಮನೆಗೆ ಹುಲ್ಲು ಉಳಿತಲ್ಲ ಅಂತ ಹೇಳಿ ನಾನು ವಾಪಸ್ ಕೊಟ್ಟು ಬರ್ಬೇಕಂತ ಇವನಿಗೆ ಅನಿಸ್ತು, ಅರೆ ಒಳ್ಳೆ ಹುಡುಗ ಇವ, ಇಷ್ಟೊಂದು ಅಂದ್ರೆ ಒಂದು ಹುಲ್ಲಿನ ಬಗ್ಗೆ ಇವನಿಗೆ ಇದಿಲ್ಲ, ಅಂದ್ರೆ ನಂದನ್ನೊಂದು ಭಾವನೆ ಇಲ್ಲ, ಅವ್ರಿಗೆ ವಾಪಸ್ ಕೊಟ್ಟು ಬರ್ತದೆ, ಎಷ್ಟು ಸತ್ಯವಾದಿ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಇವ ಒಳ್ಳೆ ಹುಡುಗ ನಾಯಿಗೆ ಬಂದದ್ದು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಇವನ್ ಕೋಲ್ ಕೊಟ್ಟು ಕಳಿಸ್ತಾನೆ. ಯಾರಿಗೆ, ಆ ಬ್ರಾಹ್ಮಣ ನೋಡಿ ಕೊಟ್ಟಾರೆ. ಓದೋ ಬರ್ಲಿಲ್ಲ, ನೋಡಕ್ ಚಂದ ಇರೋದು ಚಲೋ ಕಾಣಿಸ್ತಿದ್ದ, ಒಳ್ಳೆ ಕಾಣಿಸ್ತೀವಿ, ಹೋದಾಗ ಈ ತರ ಕಳ್ತನ ಮಾಡ್ಬಿಟ್ಟ ಅಂತ ಹೇಳಿ ಹೇಳ್ತಾನೆ. ಹಾಗೆ ಅವನ ಮತ್ತೊಂದು ಘಟನೆ ಹೇಳ್ತಾನೆ, ಅವನೇ ಬ್ರಾಹ್ಮಣ, ಇಷ್ಟ ಅಲ್ಲ ನಾ ಮತ್ತೊಂದು ಘಟನೆ ಹೇಳ್ತೀನಿ. ಹಾಗೆ ಇದೆಲ್ಲ ಸಾಯಿ ಏನೆಲ್ಲ ಆಯ್ತು, ಸಂಸಾರ ಬೇಡಪ್ಪ ಅಂತ ಹೇಳಿ ಮತ್ತೆ ಮುಂದೆ ಹೋಗ್ತಾನೆ ಅವನು ಬ್ರಾಹ್ಮಣ. ಹೋಗ್ತಿದ್ದಾಗೆ ಒಂದು ಕಾಡಲ್ಲಿ ಹೋಗ್ತಾನಂತೆ. ಕಾಡಲ್ಲಿ ಹೋದಾಗ ಒಂದು ದೊಡ್ಡ ಮರ ಇರ್ತದೆ. ಆ ಮರದಲ್ಲಿ ಬಹಳಷ್ಟು ಪಕ್ಷಿಗಳು ಇರ್ತದೆ. ಆ ಬಹಳಷ್ಟು ಪಕ್ಷಿಗಳಿದ್ದಾಗ ಅಲ್ಲಿ ಒಂದು ವಯಸ್ಸಾದ ಪಕ್ಷಿ ಇರ್ತದೆ. ಅದಕ್ಕೆ ಬೇರೆ ಕಡೆ ಹೋಗಿ ಹಾರಾಡಕ್ಕೆ ಆಗ್ತಾ ಇಲ್ಲ. ಆ ಪಕ್ಷಿಯಲ್ಲಿ ಮರದಲ್ಲೇ ಕೊಟ್ಟಿರುತ್ತೆ. ಆಗ ಬಾಕಿ ಪಕ್ಷಿಗಳಿಗೆ ಹೇಳುತ್ತೆ ಏನಂತಾರೆ, ನನಗೆ ಅಲ್ಲಿ ಹೋಗಿ ಆಹಾರನ ತಗೊಂಡ್ ಬರಕ್ ಆಗಲ್ಲ, ನೀವು ಹೋಗಿ ಆಹಾರ ತಗೊಂಬನ್ನಿ, ನಾನ್ ನಿಮ್ ಮಕ್ಕಳನ್ನೆಲ್ಲ ರಕ್ಷಣೆ ಮಾಡಿ ಇಲ್ಲೇ ಕುತ್ಕೊಳ್ತೀನಿ. ನನ್ನ ಮೇಲೆ ನಿಮ್ ಭರವಸೆ ಇಲ್ಲ ಅಂದ್ರೆ ಮಾಡಿ, ನನ್ನ ಚೊಂಚಿಗೆ ನೀವು ಹಂಗ ಹಾಕಿ ಕಟ್ಟಿಟ್ಟು ಹೋಗಿ ನೋಡಿ, ಹಂಗ ಹಾಕಿ ಟೈಟ್ ಮಾಡಿ ಕಟ್ಟಿ ಹೋಗಿ, ನಾನು ಇಲ್ಲೇ ಕುತ್ಕೊಂಡಿರ್ತೇನೆ, ನೀವೆಲ್ಲ ಹೋಗ್ಬನ್ನಿ ಅಂತ ಹೇಳ್ತೇನೆ. ಭರವಸೆ ಇದ್ರೆ ಹಂಗ ಮಾಡಿ ಅಂತ ಅಷ್ಟು ವಿಶ್ವಾಸ ಕೊಡ್ತಾರೆ ಯಾರೋ ಆ ಪಕ್ಷಿ. ಆಗ ಎಲ್ಲ ಪಕ್ಷಿಗಳು ಏನಾಗಲ್ಲ ಅಂತ ಹೇಳಿ ಆದ್ರೂ ಕಟ್ಟಿಟ್ಟು ಹೋಗ್ತಾರೆ. ಕಟ್ಟಿ ಮೂಚಿಗೆ ಕಟ್ಟಿ ಹಾಗೆ ಹೋಗ್ತಾರೆ. ಹೋಗಿ ಎಲ್ಲ ಕಡೆ ಅವರು ಏನೇನು ಆಹಾರ ಬೇಕು, ಹಣ್ಣು ಹಂಪಲು ಏನೇನು ತಿನ್ನೋದಿತ್ತು ಎಲ್ಲ ಕಡೆ ಹೋಗಿ ಅವ್ರು ತಮ್ಮ ಹೊಟ್ಟಿಗೆ ಇರ್ಬೇಕು ಎಲ್ಲ ತಿನ್ಬೇಕು. ಸಾಯಂಕಾಲ ದೂರ ಹಾರಬೇಕು. ಹತ್ತಿಗಳು ನೋಡಿದ್ರ ಇಲ್ಲಿಂದ ಎಷ್ಟೆಷ್ಟೋ ದೂರ, ಒಂದೊಂದು 2, 3, 4, 5, 10 ಕಿಲೋಮೀಟರ್ ದೂರ ಹೋಗ್ತಾರೆ. ಅಲ್ಲಿ ಹೋಗಿ ಆಹಾರ ಸಾಯಂಕಾಲ ವಾಪಸ್ ಬಂದ ತಕ್ಷಣ ಇದೇನ್ ಮಾಡಿರ್ತಂದ್ರೆ ಎಲ್ಲ ಮರಿಗಳನ್ನು ತಿಂದು ಇಲ್ಲಿ ತೆಗೆದು ತಿಂದು ಮತ್ತೆ ಹಂಗೆ ಕಟ್ಕೊಂಡು ಕಾಲಲ್ಲಿ ಮತ್ತೆ ಹಂಗೆ ಹೊಟ್ಟೆ ಏನು ತಿಂದಿದ್ರೆ ಸಂಪೂರ್ಣ ಬಂದ್ಬಿಡುದು. ನೋಡಕ್ಕೆ ಸಂಯಮಿ ಮಾಡೋದು ಇಂಥ ಕೆಲಸ. ಅದಕ್ಕಾಗಿ ಅವನ ಬ್ರಾಹ್ಮಣ ನೋಡಿ ಇಂಥ ಈ ರೀತಿಯಾಗಿದ್ದಾರೆ ಅಂತ ಹೇಳಿ ಅವನು ಹೇಳ್ತಾನೆ.
ಇದೇ ರೀತಿ ಅವನ ಘಟನೆಗಳನ್ನು ಹೇಳ್ತಾನೆ, 3-4 ಘಟನೆಗಳನ್ನು ಹೇಳ್ತಾನೆ. ಆ ತರ ಹೇಳಿದ ತಕ್ಷಣ ಇವನಿಗೂ ಡೌಟ್ ಆಗುತ್ತೆ, ಕರೆಕ್ಟ್ ಇಂಥರೇ ಯಾರು ಮಾಡಿರ್ಬೇಕು ಅಂತೇಳಿ ಯಾರಿಗೆ ಇವನಿಗೆ ಡೌಟ್ ಆಗುತ್ತೆ. ಆಗ ಅಲ್ಲಿ ಒಬ್ಬ ತಪಸ್ಸಿದ್ದಂತೆ. ಅವರು ತಪಸ್ಸಿದ್ದ ಹೆಂಗಿದ್ದ ಅಂದ್ರೆ ಅವ್ನ ನೆಲದಲ್ಲೇ ಕೂತ್ಕೊಳ್ತಿಲ್ಲ ಅಂತೆ. ಈ ನೀವು ಹಾಲಿಡಕ್ಕೆ ಸಿಕ್ಕ ಮಾಡ್ತಿದ್ರ ಮತ್ತೆ ಹಾಲಿಡಕ್ಕೆ ಸಿಕ್ಕ ಮಾಡ್ತಾರೆ, ಅದ್ರ ಮೇಲೆ ಬಿಟ್ಕೊಳ್ಳೋದಂತೆ, ಕೆಳಗೆ ಜಮೀನಿನ ಕಾಲ ಇಡದಂತೆ. ಆ ತರ ಅವನು ಇದ್ದಂತೆ. ಇದಕ್ಕಿಂತ ಮತ್ತೊಂದು ಘಟನೆ ಹೇಳ್ದ, ಅವನು ಒಂದೂರಲ್ಲಿ ಒಬ್ಬ ಇದೇ ತರ ಕಳ್ಳ ಇದ್ದಂತೆ. ಆ ಕಳ್ಳ ಹೇಗಿದ್ದಂದ್ರೆ ಈಗ ಜಮೀನ್ ನಡೆಯುವಾಗ ಹೇಳ್ದಂತೆ, ಜೀವಗಳೇ ಆ ಕಡೆ ಈ ಕಡೆ ಸರ್ಕೊಳ್ಳಿ, ನಾನು ನಡೆಯೋದಿದೆ ಅಂತೆ. ಹಂಗೆ ಹೇಳ್ಕೊಂಡ್ ಹೋಗೋಣಂತೆ, ಜೀವಗಳೇ ಆ ಕಡೆ ಈ ಕಡೆ ಹೋಗ್ರಿ, ನಾ ಮುಂದೆ ಹೋಗೋಣಿದ್ದೇನೆ ಅಂತ ಹೇಳಿ. ಈ ತರ ಅವನಿಗೆ ಏನಂದ್ರೆ ಜೀವ ಅಂತ ಕರಿತಿದ್ದಂತೆ ಎಲ್ಲ ಜನ. ಅಷ್ಟಂದ್ರು ಎಷ್ಟೊಂದು ಸಂಯಮಿ ಅಂದ್ರೆ, ಒಂದು ಇರುವೆ ಮೇಲೆ ಕಾಲಿಡಲ್ಲ, ಎಷ್ಟೊಂದು ದೊಡ್ಡ ಸಂಯಮಿ. ಮತ್ತೆ ತಲೆ ಮೇಲೆ ಒಂದು ಕಲ್ಲಿಟ್ಕೊಂಡಿದ್ದೆ, ಏನೋ ತಪಸ್ಸಿ, ತಲೆ ಮೇಲೆ ಒಂದ್ ಕೈ ಹಿಡ್ಕೊಂಡು ಕಲ್ಲು ಹಿಂಗೆ 2 ಕೈ ಎತ್ತಿಟ್ಕೊಂಡು ಹೋಗೋಣಂತೆ. ಅವನು ಅದ್ರ ಜೀವ ಮೇಲೆ ಕಾಲಿಡಲ್ಲ, ಅವನು ತಪಸ್ವಿ ಅಂತ ಊರಲ್ಲೆಲ್ಲ ಹೆಂಗ್ ತಿರುಗ್ತಿದ್ದಂತೆ. ಏನು ಹೆಂಗ್ ತಿರುಗ್ತಿದ್ದ ಅಂತ ಗೊತ್ತಾ? ಯಾವ್ದು ಒಬ್ಬ ಸಿಕ್ಕರೆ ಅವ್ನ ತಲೆ ಮೇಲೆ ಕಲ್ಲು ಹಾಕದಂತೆ. ಒಬ್ಬನೇ ಯಾರು ಸಿಗದ ಗಲ್ಲಿಯಲ್ಲಿ, ಊರಲ್ಲಿ ಓಣಿಲೆಲ್ಲ ಒಬ್ಬನೇ ಸಿಗದ ಅವ್ರ ತಲೆ ಮೇಲೆ ಕಲ್ಲು ಹಾಕಿ ಆನಂದ ಬಂಗಾರ ಹಿಂಗಾರ ಎತ್ಕೊಂಡು ಹೋಗ್ತಂತೆ. ನೋಡಕ್ಕೆ ಮಹಾನ್ ತಪಸ್ವಿ ಮಾಡೋದು ಇತ್ತು. ಕನ್ನಡ ಒಂದು ಗಾದೆ ಅಂತ ಗೊತ್ತಾ? ಓದೋದು ಕಾಶಿ ಪಾಕ, ತಿನ್ನೋದು ಮಸಿ ಕಂಡ ಅಂತೇಳಿ. ಗೊತ್ತಾ? ಓದೋದು ಕಾಶಿ ಪಾಠ, ತಿನ್ನೋದು ಮಸಿ ಕಂಡ ಅಂತ. ಅದೇ ರೀತಿ ನೋಡಕ್ಕೆ ಇವರೇನಿದ್ದಾರೆ ಮಹಾನ್ ತಪಸ್ಸಿಗೆ ಕಾಣ್ತಾರೆ. ತಪಸ್ಸಿಗೆ ಮಾಡಿದ್ರೆ ಈ ತರ ಕೆಲಸ. ಈ ರೀತಿಯಾಗಿ ಆ ಬ್ರಾಹ್ಮಣನು ಇವನಿಗೆ ಬುದ್ಧಿ ಹೇಳ್ತಾನೆ. ಆಗ ಆ ಸಿಕ್ಕದ ಮೇಲೆ ಕುತ್ಕೊಳ್ತಾ ಹೇಳ್ತಾರೆ ಕತೆ. ಆ ಬ್ರಾಹ್ಮಣ ಅವನ ಹತ್ರ ತಪಸ್ವಿ ಇವನು ಮಾಡಿರ್ಬೋದು ಅಂತ ಹೇಳಿ ತಿಳ್ಕೊತಾನೆ. ಆಗ ಏನ್ ಹೇಳಿದ್ದಾರೆ, ಬ್ರಾಹ್ಮಣ ಹೇಳ್ತಾನೆ, ನೀನು ಪರೀಕ್ಷೆ ಮಾಡು. ಏನ್ ಮಾಡ್ತಾನೆ? ನೀನು ಪರೀಕ್ಷೆ ಮಾಡಿ. ಈ ಬ್ರಾಹ್ಮಣ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಹೋಗ್ತಾನೆ. ಇವ್ ಹೋಗ್ತಾ ಹೋಗ್ತಾರೆ, ಅಲ್ಲಿ ಹೋಗ್ಕೊಳ್ಳೋದು, ಎಲ್ಲಿದ್ದಾರೆ ಮಹಾರಾಜರು ಹಾಗೆ ಹೀಗೆ ಕೇಳಿ ಅಲ್ಲಿ ಹೋಗ್ತಾನೆ. ಹೋಗಿ ಅಲ್ಲೇ ಕುತ್ಕೊಂಡ್ಬಿಡ್ತಾನೆ. ಸಾಯಂಕಾಲ ಆಗ್ಬಿಡುತ್ತೆ. ಅವ್ರ ಜೊತೆಲಿ ಜನ ಹೇಳ್ತಾರೆ, ಹೋಗೋ ಇಲ್ಲಿ ನಿಲ್ಬೇಡ, ರಾತ್ರಿ ಯಾರು ಪರ್ಮಿಷನ್ ಇಲ್ಲ ಅಂತ ಹೇಳಿ ಅವ್ನು ಓಡಿಸ್ಕೊಂಡ್ಬಿಡ್ತಾನೆ. ರಾತ್ರಿ ಕಣ್ಣು ಕಾಣಿಸಲ್ಲ ಅಂತ ಮಾಡ್ತಾನೆ. ಯಾರು ಬ್ರಾಹ್ಮಣ ಏನಂದ, ನಂಗೆ ರಾತ್ರಿ ಕಣ್ಣೆ ಕಾಣಿಸಲ್ಲ, ನಾ ಎಲ್ಲೋಗ್ಲಿ ಮತ್ತೆ ಮೂಲೆ ಕುತ್ಕೊಂಡಂತೆ. ಮೂಲೆ ಕುತ್ಕೊಂಡ ತಕ್ಷಣ ಅವ್ರ ಕಾಣಿಸುತ್ತೆ ಕಾಣಿಸಿದ ಅವ್ರಿಗೆ ಪಕ್ಕ ಆಗಬೇಕಲ್ಲ, ಏನ್ ಮಾಡಂತೆ, ಹುಲ್ಲಿನ ಕಡಿತ ಹಿಂಗ್ ಕಿರ್ಸಿರುತ್ತೆ ಕಣ್ಣು ಮುಂದೆ. ಹಂಗೆ ಹಂಗೆ ಇಟ್ಕೊಂಡ ಏನ್ ಮಾಡ್ದ, ಏನು ಹುಷಾರಿದ್ದ, ಕಣ್ಣು ಮೊದಲೆಲ್ಲ ತೆರಲಿಲ್ಲ, ಹಂಗೆ ಹಂಗೆ ಇಟ್ಕೊಂಡ. ಅವರಿಗೆ ನಿಲ್ತೇನೆ ಕಣ್ಣು ಕಾಣಿಸಲ್ಲ ಕರೆಕ್ಟ್ ಅಂತ ಹೇಳಿ ತಿಳ್ಕೊಂಡ. ಆಮೇಲೆ ಏನು ಸಿಕ್ಕ ಕುತ್ಕೊಂತಲ್ಲ ತಪಸ್ವಿ ಇದ್ದನು ರಾತ್ರಿ ಹೊರಟು ರಾತ್ರಿಯ 11 ಗಂಟೆ ಆದ ನಂತರ ಹೊರಟು ಕಳ್ತನ ಮಾಡ್ಬೋದು. ರಾತ್ರಿ ಅವ್ರ ಕೆಳಗೊಂದು ನೆಲದೊಳಗೆ ಒಂದು ಇದು ಮಾಡಿದ್ರಂತೆ. ಅವರು ಏನು ಅಂಡರ್ಗ್ರೌಂಡ್ ಸುರಂಗದೊಳಗೆ ಅಲ್ಲಿ ಇಡ್ತಿರತ್ತೆ. ಅವ್ರು ಭಕ್ತರು ಊಟಕ್ಕೆ ಏನ್ ಬೇಕು ಏನ್ ತಿನ್ನೋದೆಲ್ಲ ವ್ಯವಸ್ಥೆ ಒಳಗಡೆ ಅಂಡರ್ಗ್ರೌಂಡ್ ಇರುತ್ತಂತೆ. ಆಮೇಲೆ ರಾತ್ರಿ ಹೋಗಿ ಕಳ್ಳತನ ಮಾಡುವುದು, ಅಲ್ಲಿ ಎಲ್ಲ ಕೂಡಿಟ್ಕೊಳ್ಳೋದು, ಅದು ತಿನ್ನೋದು. ಈ ರೀತಿಯಾಗಿ ಕಳ್ಳತನ ಮಾಡಿದ್ರೆ ಸತ್ಯ ತಪಸ್ವಿಗಳು ನೋಡಕ್ ನಮ್ ಸತ್ಯ ಕಾಣ್ಬೋದು, ಆದ್ರೆ ಕುತಪಸ್ವಿಗಳು ಇರ್ತಾರೆ. ಅದಕ್ಕೋಸ್ಕರ ಸೇವೆಗಳನ್ನಾದ್ರೂ ಸಹ ನಾವು ಲಕ್ಷ್ಯ ಕೊಟ್ಟು ನೋಡಿಯೇ ನಾವು ಉಪಯೋಗ ಮಾಡಬೇಕು. ಯಾಕಂದ್ರೆ ನಮ್ಮವರಂತ ತಿಳ್ಕೋಬೇಕು. ಯಾಕಂದ್ರೆ ವಿಶ್ವದಲ್ಲಿ ಅನೇಕ ಪ್ರಕಾರ ನಾನಾ ಜೀವ ನಾನಾ ಕರ್ಮವನ್ನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಸಂಯಮವನ್ನು ಧಾರಣೆ ಮಾಡಬೇಕು ಮತ್ತು ಉತ್ತಮ ಸಂಯಮಗಳನ್ನೇ ನಾವು ಅನುಸರಿಸಬೇಕು. ಆಗ ನಮ್ಮ ಈ ಸಂಯಮ ಧರ್ಮ ಉತ್ತಮ ರೀತಿಯಿಂದ ಪಾಲನೆ ಮಾಡಲಿಕ್ಕೆ ಸಾಧ್ಯ. ಹಾಗೆ ಉತ್ತಮ ರೀತಿಯಿಂದ ಪಾಲನೆ ಮಾಡೋದ್ರಿಂದ ಉತ್ತಮವಾದ ಏನು ಮುಂದೆ ಗತಿ ಸಿಗುತ್ತೆ. ಉತ್ತಮ ಗತಿ ಸಿಕ್ಕಾಗ ಉತ್ತಮ ಏನಾಗುತ್ತೆ, ಪುಣ್ಯ ಬಂದಾಗುತ್ತೆ, ಮತ್ತೆ ಉತ್ತಮವಾದ ಫಲ ಸಿಗುತ್ತೆ. ಅದೇ ಉತ್ತಮವಾದ ಯಾವ ಸಿಗುತ್ತೆ, ಮೋಕ್ಷವು ಸಿಗುತ್ತೆ. ಎಲ್ಲದನ್ನ ಶ್ರೇಷ್ಠ ಯಾವುದು, ಉತ್ತಮವಾದ್ದು ಮೋಕ್ಷ. ಅಂತ ಮೋಕ್ಷದಲ್ಲಿ ಹೋಗ್ಬೇಕಂತಾದ್ರೆ ನಾವು ಉತ್ತಮ ಸಂಯಮವನ್ನ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅಳವಡಿಸಿಕೊಂಡಾಗ ಅದು ಸಾಧ್ಯ. ಇಲ್ಲಾಂದ್ರೆ ಅಸಂಯಮದಿಂದ ಇದ್ರೆ ಅಸಂಯಮ ಜೊತೆ ಅಸಂಯಮಿಯಾಗಿ ಮತ್ತೆ ಅನಂತ ಕಾಲಕ ಈ ರೀತಿ ತಿರುಗ್ತಾ ಹೋಗ್ಬೇಕಾಗುತ್ತೆ. ಆದ್ರೆ ಒಂದ್ ಲಕ್ಷ ಇಟ್ಕೊಳ್ಳಿ, ನಮ್ಮ ಜೀವನದಲ್ಲಿ ಎಷ್ಟೇ ಇದಾದ್ರೂ ಕೊನೆಯಲ್ಲಿ ಒಂದ್ಸಲ ಪ್ರತಿಮಾ ತಕೊಂಡು ಸಲ್ಲೇಖನ ಬರೋಕೆ ಸಮಾಧಿ ಮಾಡ್ಕೊಳ್ಳೋಂಥದ್ದ ನಾವು ಸಾಧನೆ ಮಾಡಲೇಬೇಕು. ಅದರಿಂದ ನಮ್ಮ ಕಲ್ಯಾಣ ಬೇಗ ಆಗುತ್ತೆ. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅಂದ್ರೆ ಯಾರು ಪ್ರತಿಮಾನ ತೆಗೆದುಕೊಂಡು ಕೊನೆಯಲ್ಲಿ ಸಲ್ಲೇಖನ ಮಾಡ್ಕೊಂತಾರೆ ಅವರಿಗೆ 3 ಭಾವದಲ್ಲಿ ಮೋಕ್ಷ ಆಗ್ಬೋದು. ಉತ್ಕೃಷ್ಟ ಸಮಾಧಿ ಆಯ್ತಂದ್ರೆ 3 ಭಾವದಲ್ಲಿ ಮೋಕ್ಷ ಆಗುದು. ಇಲ್ಲಾಂದ್ರೆ 8 ಭಾವ. ಎಷ್ಟು 8 ಭಾವದಲ್ಲಿ ಮೋಕ್ಷ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಕಾರ್ಯಗಳನ್ನು ಮಾಡ್ಲಿ ನಮ್ಮ ಜೊತೆ ಏನೂ ಬರಲ್ಲ. ನೀವು ಸುಳ್ಳು ಹೇಳಿ, ಕಳ್ತನ ಮಾಡಿ, ಮೋಸ ಮಾಡಿ, ಪರಿಗ್ರಹ ಮಾಡಿ,
ಜೋಡಿಸಿಟ್ಕೊಳ್ಳಿ. ಆದ್ರೆ ಒಂದು ಇವು ಯಾವ ನಮ್ಮ ಜೊತೆ ಬರಲ್ಲ. ನಾವೇನ್ ಧರ್ಮ ಮಾಡಿರ್ತೇವೆ, ನಾವೇನು ಪುಣ್ಯ ಕಾರ್ಯಗಳನ್ನು ಮಾಡಿರ್ತೇವೆ, ಏನು ಕರ್ಮ ಎಚ್ಚರಿಕೆ ಕಾರಣವಾದಂತಹ ಕ್ರಿಯೆಗಳನ್ನು ಮಾಡಿರ್ತೇವೆ, ಆ ಕಾರ್ಯಗಳ ಫಲವೇ ನಮಗೆ ಸಿಗುದು ಬಿಟ್ರೆ ಇಲ್ಲಿ ಕಾಣುವಂತ ವಸ್ತು ನಮ್ಮ ಕೈಯಲ್ಲಿ ಜೊತೆಯಲ್ಲಿ ಯಾವುದು ಬರಲ್ಲ, ಅವೆಲ್ಲ ಇಲ್ಲೇ ಉಳಿದೋಗುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಸಾಧ್ಯವಾದಷ್ಟು ಉತ್ತಮ ಭಾವನೆ, ಉತ್ತಮ ಸಂಯಮ, ಉತ್ತಮವಾದ ಆಚರಣೆಗಳನ್ನು ಮಾಡಿದಾಗ ನಮ್ಮ ಆತ್ಮ ಪವಿತ್ರನಾಗ್ತಾನೆ. ಹಾಗೆ ಆತ್ಮ ಪವಿತ್ರನಾಗುವುದೇ ಪರಮಾತ್ಮನಾಗ್ತಾನೆ. ಈ ರೀತಿಯಾಗಿ ನಾವೆಲ್ಲರೂ ಭಗವಂತರಲ್ಲಿ ಪ್ರಾರ್ಥನೆ ಈ ರೀತಿ ಮಾಡೋಣ. ಅಂದ್ರೆ ನಿಮ್ಮ ಹಾಗೆ ಉತ್ತಮವಾದ ಸಂಯಮವನ್ನು ಧಾರಣೆ ಮಾಡುವಂತ ಭಾಗ್ಯ ನಿಮ್ಮೆಲ್ಲರಿಗೂ ಸದಾ ದೊರೆತ ಬರಲಿ ಅಂತ ಹೇಳಿ ಭಗವಂತರ ಚರಣಗಳ ಕಮಲಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಮಾಡ್ತೀವಿ. बोलिए वासुपूज्य भगवान की, 24 तीर्थंकर भगवान की, संत श्रवणी आचार्य भगवान श्री विद्यासागर जी महाराज की, समस्त आचार्य संघ की। बोधि समाधि परिणाम शुद्धि, स्वात्मोपलब्धि शिव सौख्य सिद्धि, चिंतामणि चिंतित वस्तु दाने तामन्यमानस्य ममास्तु देवी।